ಭುವನಮಾನ್ಯೇನ ಚ ಅನ್ಯೇನ ದೋಷ್ಣಾ ಭವತು ಭೀರ್ಮಾ ಇತಿ ನಃ ಸಾಂತ್ವಯಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರೀಣಯೇ ಪೂರ್ಣಬೋಧಂ ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ ವಾದಿರಾಜಗುರೂನ್ ವಂದೇ ಹಯಗ್ರೀವಪದಾಶ್ರಯಾನ್ ಮೂಕೋಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ ಅನವದ್ಯಾತ್ಮಚಾರಿತ್ರಂ ವಾದಿಕದ್ಯೋತಭಾಸ್ಕರಂ ವಿದ್ಯಾಮಾನ್ಯಗುರುಂ ವಂದೇ ವಿದ್ಯಾವಿದ್ಯೋತಭಾಸ್ವರಂ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ ಜನ್ಮಾದ್ಯಸ್ಯ ಯತೋನ್ವಯಾದಿತರತಶ್ಚಾರ್ತೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ಯಂ ಪ್ರವ್ರಜಂತಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರ ಆಜುಹಾವ ಪುತ್ರೇತಿ ತನ್ಮಯತಯಾ ತರವೋಪಿ ನೇದುಃ तं ಸರ್ವಭೂತಹೃದಯಂ ಮುನಿಮಾನತೋಸ್ಮಿ ನಿಗಮಕಲ್ಪತರೋರ್ಗಳಿತಂ ಫಲಂ ಶುಕಮುಖಾದಮೃತದ್ರವಸಂಯುತಂ ಪಿಬತ ಭಾಗವತಂ ರಸಮಾಲಯಂ ಮುಹುರಹೋ ರಸಿಕಾ ಭುವಿ ಭಾವುಕಾಃ ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದಾಪನಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ ಹರಿ ಓಂ. ಆಸೀದ್ಗಿರಿವರೋ ರಾಜನ್ ತ್ರಿಕೂಟ ಇತಿ ವಿಶ್ರುತಃ ಕ್ಷೀರೋದೇನಾವೃತ ಶ್ರೀಮಾನ್ ಯೋಜನಾಯುತಮುಚ್ಛ್ರಿತಃ. ಇನ್ನು ಮತ್ತೊಂದು ಮನ್ವಂತರ ತಾಪಸ ಮನ್ವಂತರ. ಈ ತಾಪಸ ಮನ್ವಂತರದಲ್ಲಿ ಗಜೇಂದ್ರನನ್ನು ಉದ್ಧಾರ ಮಾಡಿದಂತಹ ಪರಮಾತ್ಮನ ಶ್ರೀಹರಿ ಎನ್ನುವ ಅವತಾರ ಆಗಿದೆ, ಭಗವಂತನ ಅವತಾರ. ಮೊದಲು ಆಗಿರುವಂಥ ಮನ್ವಂತರಗಳು ಸ್ವಯಂಭೂ ಮನ್ವಂತರ, ಸಾರೋಚಿಷ ಮನ್ವಂತರ, ಮತ್ತೊಂದು ಉತ್ತಮ, ಈಗ ನಾಲ್ಕನೇದ್ದು ತಾಪಸ ಅಂತ. ಈ ತಾಪಸ ಮನ್ವಂತರದಲ್ಲಿ ಪರಮಾತ್ಮ ಅವತಾರ ಮಾಡಿದ. ಯಾಕೆ ಅಂದರೆ ಗಜೇಂದ್ರನನ್ನು ಉದ್ಧಾರ ಮಾಡಲಿಕ್ಕೆ ಅಂತ ಹೇಳುತ್ತಾರೆ. ಯಾರೀ ಗಜೇಂದ್ರ, ಯಾಕೆ ಹೀಗೆ, ಏನು ಅಂತ, ಏನು ವಿಚಾರ ಏನು ಅಂತ ಕೇಳಿದಾಗ ಅದಕ್ಕೆ ಹೇಳ್ತಿದ್ದಾರೆ, ಗಜೇಂದ್ರ ಅಂತ ಒಂದು ಆನೆ, ಮದಭರಿತವಾದ ಆನೆ ಅಂತದ್ದು. ಆ ಮದಭರಿತವಾದಂಥ ಆನೆ ತ್ರಿಕೂಟ ಅನ್ನುವಂಥ ಒಂದು ಪರ್ವತದಲ್ಲಿ, ಅದು ಕ್ಷೀರ ಸಮುದ್ರದ ಮಧ್ಯದಲ್ಲಿ ಇದೆ ಅಂತೆ. ಆ ಪರ್ವತ ಕ್ಷೀರ ಸಮುದ್ರದ ಮಧ್ಯದಲ್ಲಿರುವಂಥ ಪರ್ವತ. ಆ ಪರ್ವತದಲ್ಲಿ ಬಹಳ ಮೇಲೆ ಎತ್ತರದಲ್ಲಿರುವಂಥ ಒಂದು ದ್ವೀಪ, ಅದು ತ್ರಿಕೂಟ. 10,000 ಯೋಜನೆ ಎತ್ತರವಾಗಂಥ ಮಹಾಪರ್ವತ ಇದೆ. ಅಲ್ಲಿ ಇರುವಂಥ ಸ್ಥಳ ತ್ರಿಕೂಟ ಅಂತಿದೆ. ಆ ತ್ರಿಕೂಟ ಪರ್ವತದಲ್ಲಿ ಅನೇಕ ಆನೆಗಳ ಜೊತೆಗೆ ಬೇರೆ ಬೇರೆ ಆನೆಗಳು. ಅಲ್ಲಿ ಇನ್ನೂ ವಿಶೇಷ ಅಂತ ಹೇಳಿದರೆ, ಸರಿತ್ಸರೋಭಿರಚ್ಚೋದೈಹಿ ಪುಲಿನೈಹಿ ಮಣಿವಾಲುಕೈಹಿ ದೇವಸ್ತ್ರೀ ಮಜ್ಜನಾಮೋದ ಸೌರಭಾಕ್ತ ನಿಲೈರ್ಯುತಃ ಅಂತ. ತಿಳಿಯಾದ ನೀರಿನ ಒಂದು ನದಿ ಮತ್ತು ಸರೋವರಗಳು, ಒಳ್ಳೆ ಮಣಿಗಳು, ಹರಳುಗಳಿಂದ ಕೂಡಿರುವಂತಹ, ಮಳಲುಗಳಿಂದ ಕೂಡಿರುವಂಥ ಕೆಲವು ದೇವತಾ ಸ್ತ್ರೀಯರೆಲ್ಲರೂ ಕೂಡ ಬಂದು ಅಲ್ಲಿ ಸ್ನಾನ ಮಾಡ್ತಿದ್ರಂತೆ ಆ ನೀರಿನಲ್ಲಿ. ಅಂತ ಅದರಲ್ಲಿ ಅವರು ಸ್ನಾನ ಮಾಡಿದಾಗೆಲ್ಲ ಅವ್ರ ಮೈಯಲ್ಲಿ ಹಾಕಿಕೊಂಡಂಥ ಸುಗಂಧ ದ್ರವ್ಯಗಳೆಲ್ಲವೂ ಕೂಡ ಅಲ್ಲಿ ಬೀಳ್ತಾ ಇತ್ತು. ಅದರ ಪರಿಮಳವನ್ನು ಹೊತ್ತು ಗಾಳಿ ಬೀಸಿದರೆ ಘಮ ಅಂತ ಪರಿಮಳ ಬರ್ತಿತ್ತಂತೆ. ಅಂಥ ಪರಿಮಳ, ಇಷ್ಟು ಸುಂದರವಾದಂಥ ವಾತಾವರಣ, ಅದು ಬಹಳ ವರ್ಣನೆ ಮಾಡುತ್ತಾರೆ. ಅಲ್ಲಿ ಯಾವ್ಯಾವ ವೃಕ್ಷ ಇತ್ತು ಅಂತ ವೃಕ್ಷಗಳ ವರ್ಣನೆ ಮಾಡಿ, ಚೂತೈಹಿ ಪ್ರಿಯಾಲೈಹಿ ಪನಸೈಹಿ ಆಮ್ರರಾಮ್ರಾತಕೈರಪಿ ಕ್ರಮುಕೈಹಿ ನಾರಿಕೇಲೈಶ್ಚ ಖರ್ಜೂರೈಹಿ ಬೀಜಪೂರಕೈಹಿ. ಅನೇಕ ಅದರಲ್ಲಿ ಇದ್ದಂಥ ವೃಕ್ಷಗಳು ಅಂತ
ಮಾವಿನ ಹಣ್ಣಿನ ಮರ ಇತ್ತಂತೆ, ಚಾರಿವಾಲ ಅಂತೆ, ಹಲಸಿನ ಮರ ಅಂತೆ, ಮತ್ತು ಮಾವಿನ ಮರದ್ದೇ ಇನ್ನೊಂದು ಜಾತಿ, ಅಮಟೆ, ಅಡಿಕೆ, ತೆಂಗು, ಖರ್ಜೂರ, ದಾಳಿಂಬೆ, ಇಪ್ಪಿ, ಕಂಸಂತಿ, ತಾಳೆ, ತಮಾಲ, ಆಸನ, ಮತ್ತಿ, ಅರಟಾಲ, ಅತ್ತಿ, ಬಸರಿ, ಆಲ, ಮುತ್ತುಗ, ಶ್ರೀಗಂಧ, ಬೇವು, ಕಂಚಾಲ, ಸರಳ, ದೇವದಾರು ಅಂತ ಈಗ ಅನೇಕ ವೃಕ್ಷಗಳಂತೆ. ಇನ್ನೂ ಹೇಳ್ತಾರೆ ಲಿಸ್ಟ್ಗಳನ್ನೆಲ್ಲ. ಇಂಥ ವೃಕ್ಷಗಳಿಂದ ಕೂಡಿರುವಂತಹ ದಿವ್ಯವಾದಂಥ ಒಂದು ಪರ್ವತ. ಆ ಪರ್ವತದಲ್ಲಿ ಚೆನ್ನಾಗಿ ಆಟ ಆಡಿತಂತೆ. ತತ್ರೈಕದಾ ತದ್ಗಿರಿಕಾನನಾಶ್ರಯ ಕರೇಣುಬಿರ್ವಾರಣಯೂತ ಪಶ್ಚರನ್ ಸಕಂಟಕಂ ಕೀಚಕವೇಣುವೇತ್ರವತ್ ವಿಶಾಲಗುಲ್ಮಂ ಪ್ರರುಜನ್ ವನಸ್ಪತೀನ್. ಆ ಮೇಲೆ ಆ ಸಲಗ ಅನೇಕ ಹೆಣ್ಣಾನೆಗಳು, ಆ ಹೆಣ್ಣಾನೆಗಳೆಲ್ಲ ಸುತ್ತಲೂ ಸೇರ್ತಿದ್ವಂತೆ. ಇದು ಮಧ್ಯದಲ್ಲಿ ನಿಂತು ಸೊಂಡಿಲನ್ನು ಎತ್ತಿ ಕುಣಿಯೋದಂತೆ. ಭಾರಿ ಅದ್ಭುತವಾಗಿ ಆಟ ಆಡ್ತಾ ಇತ್ತು ಅಂತ ಹೇಳ್ತಾರೆ. ಇಂತಹ ಆಟ ಆಡಿಕೊಂಡು ಬಹಳ ಅದಕ್ಕೇನಾಯಿತು, ಕೊನೆಗೆ ಆಯಾಸ ಆಯಿತಂತೆ. ಆಯಾಸ ಆಯಿತು, ಅದಕ್ಕೆ ನೀರು ಕುಡಿಬೇಕು ಅಂತ ಅನ್ನಿಸ್ತು. ನೀರು ಕುಡಿಬೇಕು ಅಂತನಿಸಿ ಅಲ್ಲೇ ಹತ್ತಿರದಲ್ಲಿದ್ದಂಥ ಒಂದು ಸರೋವರಕ್ಕೂ ಹೋಯ್ತಂತೆ. ಸರೋ ನೀಲಂ ಪಂಕಜರೇಣು ರೂಷಿತಂ ಜಿಗ್ರನ್ನ ದೂರಾನ್ ಮದವಿಹ್ವಲೇಕ್ಷಣ ವೃತಶ್ಚ ಯೂತೇನ ತೃಷಾರ್ದಿತೇನ ತತ್ ಸರೋವರಾಭ್ಯಾಶಮತಾಗಮಧೃತಂ. ಮದದಿಂದ ಕೂಡಿರುವಂತಹ ಆನೆ, ಅದರ ಕಣ್ಣು ನೋಡ್ತಾ ಇರಬೇಕು. ಮದದಿಂದಾಗಿ ತಲೆ ಮೇಲಕ್ಕೂ, ಕೆಲವರಿಗೆ ಕಣ್ಣು ಮೇಲೆ ಹೋಗ್ತದೆ ಅಂತ ಹೇಳ್ತಾರಲ್ಲ ಮದದಿಂದ, ಹಾಗೆ ಇಷ್ಟು ಹೆಣ್ಣಾನೆಗಳು ಏನು ವೈಭವನಂದು, ಎಂಥ ಸುಖನಂದು ಅಂತ ಅಲ್ಲಿ ಇಲ್ಲೇ ಇಲ್ಲದು, ಮೇಲೆ ಒಂದು ಸ್ಟೆಪ್ ಮೇಲೆ ಇತ್ತಂತೆ ಯಾವಾಗಲೂ ಕೂಡ. ಹಾಗೆ ಅಹಂಕಾರ ತುಂಬಿ ಹೋಗಿತ್ತದಕ್ಕೆ. ಹತ್ತಿರದಲ್ಲಿ ಬಾಯಾರಿಕೆ ಆಯಿತು ಅಂತ ಆನೆಗಳ ಹಿಂಡಿನೊಂದಿಗೆ ಸರೋವರದ ಬಳಿಗೆ ಬಂತಂತೆ. ಬಂದು ಕೂಡಲೇ ನೀರು ಕುಡಿಬೇಕಲ್ಲ. ಆ ಸರೋವರ ಎಂಥದ್ದು ಅಂತಂದರೆ ಅದರಲ್ಲಿ ಕಮಲ ಬಿಡ್ತಾ ಇತ್ತಂತೆ, ಕಮಲದ ಹೂಗಳು. ಆ ಕಮಲದ ಹೂಗಳು ಎಂಥವು ಅಂತಂದರೆ ಅದು ವಿಚಿತ್ರವಾದದ್ದು. ಹೂವು ಬಂಗಾರದ ಹೂ ಬಿಡ್ತಿತ್ತಂಥದ್ದು, ಬಂಗಾರದ ಹೂವು, ಆದರೆ ಪರಿಮಳ ಇತ್ತಂತೆ. ಸೌಗಂಧಿಕಾ ಪುಷ್ಪ ಅಂತ ಹೇಳ್ತಾರಲ್ಲ, ಹಾಗೆ ಗಂಧ ಇರುವಂಥ ಒಂದು ಪುಷ್ಪ ಅಂತದು. ಹೇಮಾರವಿಂದೋತ್ಪಲರೇಣು ವಾಸಿತಂ. ಹೇಮ ಅರವಿಂದ, ಹೇಮ ಅಂದರೆ ಬಂಗಾರ ಅಂತ ಅರ್ಥ. ಬಂಗಾರದ ಅರವಿಂದವನ್ನು ಅಂದರೆ ಕಮಲದ ಹೂವನ್ನು ಬಿಡ್ತಾ ಇತ್ತಂತೆ ಆ ಸರೋವರದಲ್ಲಿರುವಂಥದ್ದೆಲ್ಲವೂ ಕೂಡ. ಹೀಗೆ ಸುಗಂಧಭರಿತವಾಗಿರುವಂಥ ನೀರು, ಅಂಥ ಹೂ ಬಡದೋ ಏನು ಕಥೆನೋ ಗೊತ್ತಿಲ್ಲ. ನೀರು ಹೇಗಿತ್ತು ಅಂದರೆ ಅಮೃತ ಸದೃಶವಾಗಿತ್ತಂತೆ. ನೀರು ಕುಡಿದ್ರೆ ಸಾಕು ಎಷ್ಟು ಆನಂದ ಆಗ್ತಿತ್ತು. ಅಂಥ ನೀರಂತೆ ಅದನ್ನು ಯಥೇಚ್ಛವಾಗಿ ಕುಡೀತಂತೆ. ಮೈಗೆಲ್ಲ ಸುರ್ಕೊಳ್ತಂಥದ್ದು. ಪಪೌನಿ ಕಾಮಂ ನಿಜ ಪುಷ್ಕರೋದ್ಧೃತಂ ಆತ್ಮಾನಮದ್ಭಿಸ್ನಪಯಂಗತಕ್ಲಮಃ. ಅದಕ್ಕೆ ಆನಂದ, ಮೈ ಮೇಲೆಲ್ಲ ನೀರು ಸಿಡಿಸ್ಕೊಳ್ತಂಥದಕ್ಕೆ, ಮೇಲ್ಮೇಲೆಲ್ಲ ಹಾಕ್ಕೊಳ್ತಾ ಇದೆ. ಅದೇನೆಂದರೆ ಆನೆಗಳಿಗೆ ಒಂದೊಂದಕ್ಕೊಂದೊಂದು ಆನಂದ ಕೊಟ್ಟಿರ್ತಾನೆ ಪರಮಾತ್ಮ. ಯಾರ್ಯಾರು ಹೇಗೆ ಆನಂದ ಪಡ್ತಿರ್ತಾರೋ ಗೊತ್ತಿಲ್ಲ. ಕೆಲವರಿಗೆ ಸಂತೋಷ ಲೋಕದಲ್ಲಿ ಅಂತ ಹೇಳ್ತಾರಲ್ಲ, ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಲ್ಲಿ ಸಂತೋಷ. ಮನೆಯಿಂದ ಸಂತೋಷ ಕೆಲವರಿಗೆ ಲೋಕದಲ್ಲಿ, ತನೆಯರಿಂದ ಸಂತೋಷ ಕೆಲವರಿಗೆ ಲೋಕದಲ್ಲಿ ಅಂತ. ಹಾಗೆ ಪ್ರಾಣಿಗಳಲ್ಲೂ ಕೂಡ ಒಬ್ಬೊಬ್ಬರಿಗೆ ಒಂದೊಂದು ಆನಂದ ಕೊಟ್ಟಿದ್ದಾನಂತೆ. ಹಾಗೆ ಎಲ್ಲಿ ಯಾರಿಗೆ ಆನಂದ ಕೊಟ್ಟಿದ್ದಾನೆ ಅಂದರೆ, ಸ್ತ್ರೀಯೋ ಬಾರೇಣ ತುಷ್ಯಂತಿ ಗಾವಸ್ವಚ್ಛಂದ ಚಾರತಃ. ಒಬ್ಬೊಬ್ಬರಿಗೆ ಒಂದೊಂದು ಆನಂದ. ಕುಂಜರಾಃ ಪಾಂಸೋ ವರ್ಷೇಣ. ಒಬ್ಬರು ಒಂದು ಸ್ತ್ರೀಯೋ ಭಾರೇಣ ತುಷ್ಯಂತಿ. ಹೆಣ್ಣು ಮಕ್ಕಳಿಗೆ ಭಾರ ಆದಾಗ ಅವರಿಗೆ ಆನಂದ ಆಗ್ತದಂತೆ. ಭಾರ ಆದಾಗ ಅಂತ ಹೇಳಿದರೆ ಅವರು ಗರ್ಭಧಾರಣೆಯನ್ನು ಮಾಡಿ ತಾಯಿತನವನ್ನು ಅನುಭವಿಸುವಾಗ ಹೆಮ್ಮೆ ಅಂತ ಅವರಿಗೆ. ನಾನೊಬ್ಬ ತಾಯಿ ಆಗ್ತಾ ಇದ್ದೀನಿ, ನಾನೊಬ್ಬ ಹಿರಿ ಮನುಷ್ಯಳಾಗ್ತಾ ಇದ್ದೀನಿ ಅನ್ನುವಂಥ ಆನಂದ ಹೆಣ್ಣಿಗಾಗ್ತದೆ ಅಂತ ಹೇಳ್ತಾರೆ. ಸ್ತ್ರೀಯೋ ಭಾರೇಣ ತುಷ್ಯಂತಿ. ಗಾವಃ ಸ್ವಚ್ಛಂದ ಚಾರತಃ. ಆಕಳುಗಳಿರ್ತಾವಲ್ಲ, ಆಕಳು ಅವು ಆನಂದ ಪಡೋದು ಯಾವಾಗ ಅಂದರೆ ಕೊಟ್ಟಿಗೆಯಲ್ಲೇ ಕಟ್ಟಿ ಹಾಕಿ ಅಲ್ಲೇ ಮೇವು ಹಾಕಿ ತಿನ್ನು ತಿನ್ನು ಅಂದರೆ ಅವು ಖುಷಿ ಆಗೋದಿಲ್ಲ. ಹಗ್ಗ ಬಿಚ್ಚಿ ಬಿಟ್ಬಿಡ್ಬೇಕು ಅವನು. ಎಲ್ಲಿಯಾದರೂ ಹೋಗಿ ನೀನು ಬಿಟ್ಬಿಡ್ಬೇಕು ಅವನು. ಹೋಗಿ ಮೇಯ್ತಿರ್ತಾವೆ ಆನಂದವಾಗಿ ಸ್ವಚ್ಛಂದವಾಗಿದ್ದು. ಮತ್ತು ಸಾಯಂಕಾಲ ಬೇಡ ಅಂದರೆ ತಾವೇ ಬಂದುಬಿಡ್ತಾವೆ ಕೊಟ್ಟಿಗೆಗೆ. ಹಾಗಿರ್ತದೆ. ಹಾಗೆ ಬಿಟ್ಟರೆ ಆಗ ಹಸುಗಳೆಲ್ಲವೂ ಕೂಡ ಮೇದು ಬರ್ತಾವಲ್ಲ, ಆ ಕೊಡುವ ಹಾಲಿನಲ್ಲಿ ಸಾತ್ವಿಕತೆ ಹೆಚ್ಚಿರ್ತದೆ, ಸತ್ವ ಹೆಚ್ಚಿರ್ತದೆ ಅಂತದ್ರಲ್ಲಿ. ಆದ್ದರಿಂದ ಗಾವಃ ಸ್ವಚ್ಛಂದ ಚಾರತಃ ಅಂತ ಹೇಳ್ತಾರೆ. ಗೋವುಗಳೆಲ್ಲವೂ ಕೂಡ ಸ್ವಚ್ಛಂದವಾಗಿ ಓಡಾಡಿಕೊಂಡು ಮೇಯ್ಕೊಂಡು ಬಂದರೆ ಅವುಗಳಿಗೆ ಆನಂದ ಆಗ್ತದೆ. ಕುಂಜರಾಹ ಪಾಂಸು ವರ್ಷೇಣ. ಕುಂಜರ ಅಂದರೆ ಆನೆ. ಆನೆಗಳಿಗೆ ಆನಂದ ಯಾವಾಗ ಅಂದರೆ
ಒಂದು ಸರ್ತಿ ನೀರಲ್ಲಿ ಸ್ನಾನ ಮಾಡುತ್ತದಂತೆ, ಸೊಂಡ್ಲಿಂದ ಮೈ ಮೇಲೆಲ್ಲ ಹಾಕ್ಕೊಳ್ತದೆ. ನೀರಲ್ಲಿ ಸ್ನಾನ ಮಾಡಿ ಎಲ್ಲ ಆದಮೇಲೆ ಮತ್ತೆ ನೀರಿಂದ ಮೇಲೆ ಬಂದ ಮೇಲೆ ಕೆಳಗಿದ್ದಂಥ ಏನು ಮಣ್ಣಿರ್ತದಲ್ಲ, ಮಣ್ಣು ತೊಗೊಂಡು ಮೈ ಮೇಲೆ ಹಾಕ್ಕೊಳ್ತದಂತೆ. ಆವಾಗ ಆನಂದ ಆಗ್ತದಂತೆ. ಸ್ನಾನ ಮಾಡಿದ ಮೇಲೆ ಮೈ ಮೇಲೆ ಮಣ್ಣು ಹಾಕ್ಕೊಂಡ್ರೆ ಆನಂದ ಅಂತೆ. ಕುಂಜರಾಹ ಪಾಂಸು ವರ್ಷೇಣ, ಪಾಂಸು ಅಂದರೆ ಮಣ್ಣು, ಮಣ್ಣನ್ನು ಮೈ ಮೇಲೆ ಹಾಕ್ಕೊಂಡ್ರೆ ಆನಂದ ಆಗ್ತದಂತೆ. ಒಬ್ಬೊಬ್ಬರಿಗೆ ಒಂದೊಂದು ರೀತಿ ಆನಂದ. ಹೀಗೆ ಕೊನೆಯದಾಗಿ ಒಂದು ಹೇಳಿದ್ದಾರೆ, ಏನು ಅಂದರೆ ಬ್ರಾಹ್ಮಣ ಪರನಿಂದಯ ಅಂತ. ಬ್ರಾಹ್ಮಣರಿಗೆ ಆನಂದ ಯಾವಾಗ ಅಂತಂದರೆ ಪರನಿಂದೆ, ಇನ್ನೊಬ್ಬರನ್ನ ಬೈತಾ ಇದ್ದರೆ ಆನಂದ ಅಂತ. ಅವ್ರು ಹೀಗೆ ಇವ್ರು ಹಾಗೆ ಅಂತ ಮತ್ತೊಬ್ಬರನ್ನ ಅನ್ನೋದು ಮಾಡೋದು, ಇದರಲ್ಲಿ ಆನಂದ ಪಡ್ತಿರ್ತಾರೆ. ಹರಿಕಥೆ ಪುಣ್ಯಕಥೆ ಇಲ್ಲ, ಬರೀ ಇಂಥದ್ರಲ್ಲಿ ಆನಂದ ಪಡೋದು, ಹೀಗಿರ್ತಾರೆ. ಅದಕ್ಕೆ ಇದು ಏನು ಮಾಡಿತ್ತು, ಚೆನ್ನಾಗಿ ಆತ್ಮಾನ ಮದ್ಭಿಸ್ನಪಯನ್ ಗತಕ್ಲಮಃ, ತನ್ನ ಆಯಾಸ ಎಲ್ಲ ಪರಿಹಾರ ಆಗಬೇಕು ಅಂತ ಮೈ ಮೇಲೆಲ್ಲ ನೀರು ಹಾಕ್ಕೊಳುತ್ತಂತೆ. ಹೀಗೆ ನೀರು ಹಾಕ್ಕೊಂಡು ಇನ್ನೇನು ಮೇಲೆ ಬರಬೇಕು ಅಂತ ಅಂದ್ಕೊಳ್ತಾ ಇದೆ. ಮೇಲೆ ಬರಬೇಕು ಅಂತ ಅಂದ್ಕೊಂಡು ಆ ಸಂದರ್ಭದಲ್ಲಿ ತಂ ತತ್ರ ಕಶ್ಚಿನ್ ನೃಪದೈವ ಚೋದಿತೋ ಗ್ರಾಹೋ ಬಲೀಯಾಂಶ್ಚರಣೇರುಷಾಗ್ರಹೀತ್ ಯದೃಚ್ಛಯೈವಂ ವ್ಯಸನಂ ಗತೋ ಗಜೋ ಯಥಾಬಲಂ ಸೋತಿ ಬಲೋ ವಿಚಕ್ರಮೇ. ಅದು ಏನು ಭಗವಂತನ ಬಂಧನ ಶಕ್ತಿ ಅನ್ನುವಂಥದ್ದು ಎಲ್ಲಿ ಬಂಧನ ಮಾಡುತ್ತದೋ ಗೊತ್ತಿಲ್ಲ ನಮಗೆ. ನಾವು ಅಂದ್ಕೊಂಡಿರ್ತೀವಿ ಎಲ್ಲಿ ಹೋದರೂ ಗೆದ್ದು ಬರ್ತೀನಿ ನಾನು ಏನಂತಾರಲ್ಲ, ಏನು ತಮ್ಮೂರಲ್ಲಿ ಮೆರೀತಿರ್ತಾನೆ ಹಾಗೆ ಅಂತ ಕಂಡು ಊರಿಗೆ ಹೋದಲ್ಲೆಲ್ಲ ನಮ್ಮೂರಿಗೆ ನಾನೇ ಪಾಳೆಗಾರ ಅಂದ್ಕೊಂಡು ಎಲ್ಲ ಕಡೆಯಲ್ಲೂ ಹೋಗಿ ಹಾರಾಡ್ತಾ ಇದ್ರೆ ಆಗ್ತದೆ? ಹಾಗಾಗೋದಿಲ್ಲ. ಆದರೆ ಎಲ್ಲೆಲ್ಲೋ ಹೋದಾಗ, ಕೆಲವು ನೀರು ಕಡೆ ಹೋದಾಗ ಜಾಗ್ರತೆಯಿಂದ ಇರಬೇಕು ಕೆಲವೊಮ್ಮೆ. ಅದು ಬಿಟ್ಟ ಏನು ಸ್ವಚ್ಛಂದವಾಗಿ ಹೋದ ಇವನು ಆನೆ, ಆ ಗಜೇಂದ್ರ ಹೋದದ್ರಿಂದಾಗಿ ಏನಾಯ್ತು ಅವನಿಗೆ ಅಂತಂದರೆ, ಭಗವಂತನ ಬಂಧನ ಶಕ್ತಿ ಎನ್ನುವಂತಹದ್ದು ಎಲ್ಲಿ ಯಾವ ರೀತಿ ಬಂಧನ ಮಾಡುತ್ತದೋ ಗೊತ್ತಿಲ್ಲ, ಇವನಿಗೆ ಬಂಧನ ಆಯಿತು. ದೈವ ಪ್ರೇರಣೆಯಿಂದಾಗಿ ಅಲ್ಲೊಂದು ಮೊಸಳೆ ಇತ್ತಂತೆ. ಅದು ರೋಷದಿಂದ ಕಾಯ್ತಾ ಇತ್ತಂತೆ. ಏನಾಗಿತ್ತೋ ಏನೋ ಅದಕ್ಕೆ ರೋಷ ಬಂದಿತ್ತು. ರೋಷದಿಂದ ಕಾಯ್ತಾ ಇದ್ದದ್ದು ಇದ್ದಕ್ಕಿದ್ದಾಗೇನೆ ಎದೃಚ್ಛಯ ಆಕಸ್ಮಿಕವಾಗಿ ಆನೆ ಬಂದಿದೆ, ಹೋಗಿ ಆನೆಯ ಪಾದವನ್ನು ಗಟ್ಟಿ ಹಿಡಿದು ಬಿಡ್ತಂಥದನ್ನು. ಗಟ್ಟಿಯಾಗಿ ಆ ಪಾದವನ್ನು ಹಿಡಿದಾಗ ಹರಿ ಇಚ್ಛೆಯಿಂದಾಗಿ ಇದು ಆಪತ್ತಿಗೊಳಗಾಯಿತು. ಭಗವಂತನ ಬಂಧನ ಶಕ್ತಿ ಅದು, ಅವನ ಇಚ್ಛಾಶಕ್ತಿ, ಅವನ ಮಾಯೆ. ಆ ಮಾಯೆಯಿಂದಾಗಿ ಆ ಬಂಧನಕ್ಕೊಳಗಾಯಿತು. ಮೊಸಳೆ ಬಂದು ಗಟ್ಟಿಯಾಗಿ ಹಿಡಿದಿದೆ ಅಂತೆ, ಒದ್ದಾಡ್ತಾ ಇದೆ ಬಿಡಿಸ್ಕೊಳ್ಬೇಕು ಅಂತ. ತಥಾತುರಂ ಯೂಥಪತಿಂ ಕರೇಣವೋ ವಿಕೃಷ್ಯಮಾಣಂ ತರಸಾ ಬಲೀಯಸಾ ವಿಚಕ್ರುಷು ದೀನದಿಯೋ ಪರೇ ಗಜಾಃ ಪಾರ್ಷ್ಣಿಗ್ರಹಾಸ್ತಾರಯಿತುಂ ನ ಚಾಶಕನ್. ಆ ಬಲಿಷ್ಠವಾಗಿರುವಂಥ ಮೊಸಳೆ ಅಂಥದ್ದು ವೇಗದಿಂದ ಬಂದು ಅದನ್ನು ಎಳಿತಾ ಇದೆ ಅಂತೆ, ನೀರೊಳಗೆ ಎಳ್ಕೊಳ್ತಾ ಇದೆ ಅಂತೆ. ನೀರೊಳಗೆ ಎಳ್ಕೊಳ್ತಾ ಇದ್ದರೆ ಆ ಗಜೇಂದ್ರ ಅನೇಕ ತನ್ನ ಸುತ್ತಲೂ ಇದ್ದಂಥ ಹೆಣ್ಣಾನೆಗಳನ್ನೆಲ್ಲ ಕರೆದಂತೆ. ಯಾಕೆ ಅಂದರೆ ಇವನು ಸರೋವರಕ್ಕೆ ಬಂದ ಕೂಡಲೇ ಮೊದಲು ತಾನು ಸ್ನಾನ ಮಾಡೋಕ್ಕಿಂತ ಮೊದಲು ತನ್ನ ಜೊತೆಗೆ ಬಂದಂಥ ಹೆಣ್ಣಾನೆಗಳಿಗೆ, ತನ್ನ ಮಕ್ಕಳು ಮರಿ ಏನಿದ್ದು ಅವಕ್ಕೆಲ್ಲ ಸ್ನಾನ ಮಾಡಿಸ್ತಂತೆ. ಎಲ್ರಿಗೂ ಸ್ನಾನ ಮಾಡಿಸಿ, ಎಲ್ರಿಗೂ ನೀರು ಕುಡಿಸಿ ಮಾಡಿ ಎಲ್ಲ ಮಾಡಿತ್ತು. ಎಲ್ಲ ಮಾಡಿದ ಮೇಲೆ ಇದು ನೋಡಿದರೆ ಮೊಸಳೆ ಕೈ ಸಿಗಾಕ್ಕೊಂಡಿದೆ. ಆ ಮೊಸಳೆ ಕೈಗೆ ಸಿಗಾಕ್ಕೊಂಡಾಗ, ನೀರಲ್ಲಿ ಮೊಸಳೆ ಇದ್ದಾಗ ಆನೆ ಬಲ ಇರ್ತದಂಥದಕ್ಕೆ. ಆದ್ದರಿಂದಾಗಿ ಎಳಿತಾ ಇದೆ, ಇದಕ್ಕೆ ಬಿಡಿಸ್ಕೊಳ್ಳಿಕ್ಕಾಗ್ತಾ ಇಲ್ಲ. ಈ ಕಡೆಯಿಂದ ನಾನು ಕಷ್ಟದಲ್ಲಿದ್ದೇನೆ ಅಂತ ಎಲ್ಲ ಹೆಣ್ಣಾನೆಗಳಿಗೂ ಕೂಡ ಆರ್ತಧ್ವನಿಯಿಂದಾಗಿ ಕರೀತಂತೆ, ನನ್ನನ್ನು ರಕ್ಷಣೆ ಮಾಡಿ, ಯಾರಾದರೂ ಬನ್ನಿ ನನಗೆ ಉಪಕಾರ ಮಾಡಿ ಅಂತ ಕರೀತಾ ಇದೆ ಅಂತೆ. ನಿಯುದ್ಯತೋರೇವ ಭೀಮೇಂದ್ರ ನಕ್ರಯೋ ವಿಕರ್ಷತೋರಂತತರೋ ರಥೋ ಮಹಿರ್ಮಿತಃ ಸಮಾಸಹಸ್ರಂ ಹ್ಯಗಮನ್ಮಹೀಪತೆ ಸಪ್ರಾಣಯೋಶ್ಚಿತ್ರಮಮಂ ಸತಾಮರಾಹ. ಆ ಸಂದರ್ಭ ಗಜೇಂದ್ರ ಮೊಸಳೆ ಎರಡೂ ಕೂಡ ಪರಸ್ಪರವಾಗಿ ಹೋರಾಟ ಮಾಡ್ತಿದೆ. ಅಲ್ಲಿದ್ದಂಥವರೆಲ್ಲ ಹೆಣ್ಣಾನೆಗಳು ಅವು ಇವು ಎಲ್ಲವೂ ಕೂಡ ದೂರದಿಂದಲೇ ಏನಾದರೂ ಸಹಾಯ ಮಾಡ್ತೀವಿ ಎನ್ನುವಂತೆ ನಟನೆ ಮಾಡಿದರೆ ಅಷ್ಟೇ ಬಿಟ್ಟರೆ ಯಾರಿಗೂ ಸಹಾಯ ಮಾಡಲಿಕ್ಕಾಗಲಿಲ್ಲ. ಹತ್ತಿರದಲ್ಲಿ ಬಂದು ಆ ಮೊಸಳೆ ಬಾಯನ್ನೇ ಬಿಡಿಸೋ ಕೆಲಸಕ್ಕೆ ಯಾರೂ ಕೈ ಹಾಕಲಿಲ್ಲ. ಎಲ್ಲಿ ನಾವು ಸಿಗಾಕ್ಕೊಳ್ತೀವೋ ಏನೋ ಅಂತ ಅವು ಯಾವ ಹತ್ತಿರಕ್ಕೆ ಬರಲಿಲ್ಲಂತೆ. ಹತ್ತಿರಕ್ಕೆ ಬರದೇ ಇದ್ದಾಗ ಇತ್ತಂ ಗಜೇಂದ್ರಸ್ಸ ಯದಾಪ ಸಂಕಟಂ ಪ್ರಾಣಸ್ಯ ದೇಹಿ ವಿವಶೋ ಯದೃಚ್ಛಯ. ಆ ಸಂದರ್ಭದಲ್ಲಿ ಇದು ಹೋರಾಟ ಮಾಡಿತ್ತು, ಬಿಡಲಿಲ್ಲ. ಅನೇಕ ಹೋರಾಟ. ಎಷ್ಟು ಹೋರಾಟ ಅಂತಂದರೆ ಇವು ಎರಡೂ ಹೋರಾಟಗಳನ್ನು ಮಾಡುತ್ತಿದ್ದರೆ ದಿನೇ ದಿನೇ ಏನಾಗಿ ಬಿಡುತ್ತಂತೆ, ಅದರ ಸುತ್ತಲೂ ಇದ್ದಂಥ ಬೇರೆ ಬೇರೆ ಆನೆಗಳೆಲ್ಲವೂ ಕೂಡ ಪ್ರತಿನಿತ್ಯವೂ ಇವು ಹೋರಾಟ ಮಾಡ್ತಿದ್ದಲ್ಲ, ನಿಲ್ಲಿಸ್ತೋ ಇಲ್ಲೋ ಏನಾಯಿತೋ ಏನು ಕತೆ ಅಂತ ದಿನನಿತ್ಯವೂ ಕೂಡ ರಾತ್ರಿ ಹೋಗಿ ಮಲಿಗೆ ಬೆಳಿಗ್ಗೆ ಬಂದು ನೋಡಿ ಹೋಗ್ತಿದ್ವು ಅಂತ ಅಷ್ಟೇ ಅಂತ.
ಈ ರೀತಿಯಲ್ಲಿ ಮೇಲಿರುವಂಥ ದೇವತೆಗಳು ನೋಡ್ಲಿಕ್ಕೆ ಶುರು ಮಾಡಿದರು. ದೇವತೆಗಳು ಕೂಡ ನೋಡ್ತಿದ್ದಾರೆ. ಯಾರು ಏನು ಮಾಡಿದರೂ ಕೂಡ ಅದನ್ನು ಬಿಡಿಸ್ಲಿಕ್ಕಾಗ್ತಾ ಇಲ್ಲ. ಆದರೆ ಬಿಡಿಸ್ಲಿಕ್ಕಾಗ್ತಿಲ್ಲ, ಇದು ಹೋರಾಟ ಮಾಡ್ತಿದೆ. ಎಷ್ಟು ಅಂತಂದರೆ ಇವು ಹೋರಾಟ ಎನ್ನುವುದು ನಡೆದದ್ದು ಅಂದರೆ ಸಮಾಸಹಸ್ರಂ ಹ್ಯಗಮನ್ಮಹೀಪತೆ, 1,000 ವರ್ಷ ಹೋರಾಟ ನಡೀತಿ ಇವರಿಬ್ಬರದು ಅಂತ ಹೇಳ್ತಾರೆ. ಅಷ್ಟು ದೊಡ್ಡದಾಗಿ ಹೋರಾಟ ಮಾಡಿತ್ತು. ಇಷ್ಟಾದರೂ ಕೂಡ ಇದು ಬಿಡಿಸ್ಕೊಳ್ತೀನಿ ಅಂತ ಈ ಆನೆ ಬಿಡೋದಿಲ್ಲ ಅಂತ ಮಸುಳೆ ಹೀಗೆ ಹಿಡ್ಕೊಂಡೇ ಇದ್ದಾರೆ. ಈ ರೀತಿ ಇರುವಾಗ ಆ ಪ್ರಸಂಗದಲ್ಲಿ ಇತ್ತಂ ಗಜೇಂದ್ರಸ್ಸ ಯದಾಪ ಸಂಕಟಂ, ಯೋಚನೆ ಮಾಡಿತು, ಎಂಥ ಸಂಕಟ ಬಂತಲ್ಲ ನನ್ನ ಜೀವನದಲ್ಲಿ, ನಾನು ಈ ಶರೀರದಲ್ಲಿದ್ದೇನೆ, ಈ ಶರೀರ ಇದರ ಒಳಗೆ ನಿಜವಾಗಲೂ ಕೂಡ ನಾನು ಅಶಕ್ತ. ಈ ಶರೀರ ಬಂದದ್ದು ಹರಿ ಇಚ್ಛೆಯಿಂದಾಗಿ. ಇವತ್ತು ಹರಿ ಇಚ್ಛೆಯಿಂದಲೇ ಇದರಿಂದ ಹ್ಯಾಕೆ ಪಾರಾಗಬೇಕು ಅಂತ ನನಗೆ ತೋಚ್ತಾ ಇಲ್ಲ. ಯಾಕೆ ಅಂದರೆ ನಾವು ಅಂದ್ಕೊಳ್ತಿರ್ತೀವಿ ಹೀಗೆ ಮಾಡಿದರೆ ಆಗ್ತದೆ, ಹಾಗೆ ಮಾಡಿದರೆ ಆಗ್ತದೆ ಅಂತ. ಆದರೆ ನಮ್ಮನ್ನೆಲ್ಲ ಮೀರಿದಂಥ ಭಗವದಿಚ್ಛೆ ಅನ್ನೋದೊಂದು ಇರ್ತದಂತೆ. ಪರಮಾತ್ಮನ ಇಚ್ಛೆನೇ ಬೇರೆ ಇರ್ತದೆ. ಅವನ ಇಚ್ಛೆಗನುಗುಣವಾಗೇ ನಡೆಯುವಂಥದ್ದು. ನಾವೇನೋ ಅಂದ್ಕೊಳ್ತೀವಿ, ಅದು ಯಾವುದು ನಡೆಯುವುದಿಲ್ಲ. ಅವನು ಅಂದ್ಕೊಂಡಂತೆಯೇ ನಡೆಯುವಂಥದ್ದು ಪರಮಾತ್ಮನದ್ದು. ಆದ್ದರಿಂದ ಅವನ ಇಚ್ಛೆಗೆ ಅನುಗುಣವಾಗಿ ಇವತ್ತು ನಾನು ಬಂಧಿತನಾಗಿದ್ದೇನೆ. ಈ ದೇಹ ಎನ್ನುವುದು ಪತಿತಸ್ಯಾಸ್ಯ ದೇಹಸ್ಯ ಕಾಷ್ಟವಿಷ್ಟ ಸಮಸ್ಯೆ ಚ ಅಂತ ಫಲಾನಿ ತ್ರೀಣಿ ಶಿಷ್ಯಂತೆ. ಏನು ಅಂದರೆ ಈ ದೇಹ ಎನ್ನುವಂಥದ್ದು ಒಂದು ದಿವಸ ಬಿದ್ದು ಹೋಗುವಂಥದ್ದು. ಪತಿತಸ್ಯಾಸ್ಯ ದೇಹಸ್ಯ, ಒಂದು ದಿವಸ ಬಿದ್ದು ಹೋಗ್ತದೆ. ಇದು ಒಣಕಟ್ಟಿಗೆಗೆ ಸಮಾನ ಇದು ಅಂತ ಹೇಳ್ತಾರೆ. ಕಾಷ್ಟ ಅಂದರೆ ಒಣಕಟ್ಟಿಗೆ. ಏನು ಮಾಡ್ತೀವಿ ಒಣಕಟ್ಟಿಗೆಯನ್ನು ತೊಗೊಂಡು? ಏನಿಲ್ಲ, ಬರೀ ತೊಗೊಂಡು ಹೋಗಿ ಒಲೆಗೆ ಹಾಕೋದೇ ಅಷ್ಟೇ, ಒಲೆಗೆ ಹಾಕಿ ಸುಡ್ತೀವಿ. ಹಾಗೆ ಈ ದೇಹ ಎನ್ನುವಂಥದ್ದು ಕೂಡ ಒಣಕಟ್ಟಿಗೆಯಂತೆ ಇದು ಬಿದ್ದೋಯ್ತು ಅಂದರೆ ಇದನ್ನು ಕೂಡ ಬೆಂಕಿಗೆ ಹಾಕ್ತಾರೆ, ಅಷ್ಟೆ, ಬೆಂಕಿಗೆ ಹಾಕ್ತಾರೆ. ಇದು ಏನು ಆದರೆ ಈ ದೇಹದಲ್ಲಿ ಏನೂ ಉಳಿಯಲ್ಲ, ನಮ್ಮ ಜೊತೆಗೆ ಉಳಿಯುವಂಥದ್ದು 3 ಅಂತೆ. ಯಾವುದು ಅಂದರೆ ಫಲಾನಿ ತ್ರೀಣಿ ಶಿಷ್ಯಂತೆ ಅಂತ ಹೇಳ್ತಾರೆ. 3 ಉಳಿತದೆ. ಯಾವುದು? ವಿದ್ಯಾ ಕರ್ಮ ಸುತ ಇತಿ. ವಿದ್ಯೆ ಅಂತಂದರೆ ಏನು ನಾವು ಭಗವಂತನ ಬಗ್ಗೆ ತತ್ವಜ್ಞಾನವನ್ನು ಪಡೆದಿದ್ದೇವೆ, ಆ ಜ್ಞಾನ ನಮ್ಮ ಜೊತೆಗೆ ಬರ್ತದೆ. ಪರಮಾತ್ಮನ ತತ್ವಜ್ಞಾನವೇ ಬರುವಂಥದ್ದು. ಅದರ ಜೊತೆಗೆ ಕರ್ಮ ಅಂತ ಹೇಳಿದರೆ ಅದು ನಾವು ಮಾಡಿದಂತಹ ಸತ್ಕರ್ಮ, ಅದು ಮಾತ್ರ ನಮ್ಮ ಜೊತೆಗೆ ಬರ್ತದಂತೆ, ಇನ್ಯಾವುದು ಬರುವುದಿಲ್ಲ ಅಂತ ಹೇಳ್ತಾರೆ. ಇನ್ನು ಮಕ್ಕಳ ರೂಪದಲ್ಲಿ ನಮ್ಮ ಧರ್ಮವನ್ನು ಉಳಿಸಿಟ್ಟು ಹೋಗಿರ್ತೇವಂತೆ, ಅವರು ಅಧ್ಯಯನ ಮಾಡಬೇಕು ಅಂದೆ. ಮತ್ತು ಅದು ಕೂಡ ಏನು ಅಂದರೆ ಬೇಡವಾದ ಪರಂಪರೆಗೆ ಹೋಯಿತು ಅಂದರೆ ಅದು ಪ್ರಯೋಜನ ಇಲ್ಲ. ಅದರಿಂದ ವಿದ್ಯಾ ನಮ್ಮ ಸತ್ಕರ್ಮ, ಒಂದು ಬ್ರಹ್ಮಜ್ಞಾನ, ಇನ್ನೊಂದು ಸತ್ಕರ್ಮ, ಕರ್ಮ ಎನ್ನುವಂಥದ್ದು ನಮ್ಮ ಜೊತೆಗೆ ಬರ್ತದೆ ಅಂತ ಹೇಳ್ತಾರೆ. ಒಬ್ಬ ವ್ಯಕ್ತಿ ಇದ್ದನಂತೆ. ಒಬ್ಬ ವ್ಯಕ್ತಿ ಭಾರೀ ದೊಡ್ಡ ವ್ಯಕ್ತಿ, ಅವನು ದೊಡ್ಡ ಶ್ರೀಮಂತ, ಕೋಟಿಗಟ್ಟಲೆ ಸಂಪಾದನೆ ಮಾಡಿಟ್ಟುಬಿಟ್ಟಿದ್ದಂತೆ, ಭಾರೀ ಸಂಪಾದನೆ ಮಾಡಿಟ್ಟಿದ್ದ. 10 ಜನ ಮಕ್ಕಳಿದ್ರಂಥವನಿಗೆ, 10 ಜನ ಮಕ್ಕಳಿದ್ದರು. ಎಲ್ಲ ಏನೇನೋ ಇವ್ರು ತಲೆ ಒಡೆದು ಮಾಡಿ ಏನೇನೋ ಮಾಡಿ ಆಸ್ತಿ ಸಂಪಾದನೆ ಮಾಡಿಟ್ಟಿದ್ದ, ದೊಡ್ಡ ಆಸ್ತಿ ಮಾಡಿಟ್ಟಿದ್ದ. ಇಷ್ಟು ದೊಡ್ಡ ಆಸ್ತಿ ಮಾಡಿಟ್ಟಂಥ ಅವನಿಗೆ ಒಮ್ಮೆ ಏನಾಯಿತಂತೆ, ಅವನು ಪ್ರಾಣ ಹೋಯ್ತು. ಪ್ರಾಣ ಹೋದ ಕೂಡಲೇ ಇಲ್ಲಿ ಬದುಕಿದ್ದಾಗ ಅನೇಕ ಸುಳ್ಳುಗಳನ್ನು ಹೇಳಿ ಮಾಡಿ ಬಿಸ್ನೆಸ್ ಮಾಡಿ ಏನೇನೋ ಮಾಡಿ ಸಂಪಾದನೆ ಮಾಡಿದ್ದ. ಕೊನೆಗೆ ಸತ್ತ ಮೇಲೆ ಅವನಿಗೇನಾಯಿತು, ನರಕನೇ ಆಯಿತು. ಅವನಿಗೆ ನರಕ ಸಿಕ್ತು. ಆ ನರಕ ಸಿಕ್ಕಾಗ ನರಕಕ್ಕೆ ಹೋದನಂತೆ. ನರಕಕ್ಕೆ ಹೋದಾಗ ನರಕದಲ್ಲಿ ಯಮದೇವರು ಕೇಳಿದ್ನಂತೆ ಅವನಿಗೆ, ಏನು ಅಂದರೆ, ಅಲ್ಲೋ ನೀನಲ್ಲಿ ಭೂಮಿಯಲ್ಲಿದ್ದಾಗ ಭಾಳ ಹಣ ಸಂಪಾದನೆ ಮಾಡಿದ್ದಂತೆ, ಎಷ್ಟು ಸಂಪಾದನೆ ಮಾಡಿದಿ ಅಂತ ಕೇಳಿದ್ನಂತೆ. ಎಷ್ಟು ಸಂಪಾದನೆ ಮಾಡಿದಿ ಅಂತ ಕೇಳಿದರೆ ಅದಕ್ಕೆ ಅವನು ಹೇಳಿದ್ನಂತೆ, ನಾನು ಸುಮಾರು ಒಂದು 10,000 ರೂಪಾಯಿ ಸಂಪಾದನೆ ಮಾಡೀನಿ ಅಂತಂದಂತ. ಅದಕ್ಕೆ ಅವನು ಯಮ ಅಂದ್ಕೊಂಡ, ಏನಿದು ಕೋಟಿಗಟ್ಟಲೆ ಸಂಪಾದನೆ ಮಾಡಿದ್ದಾನೆ, ನೋಡಿದರೆ 10,000 ರೂಪಾಯಿ ಸಂಪಾದನೆ ಮಾಡೀನಿ ಅಂತ ಹೇಳ್ತಾನಲ್ಲ, ಸರಿ ಹೋಗಲಿ ಬಿಡು, ಆಯಿತು ನಿನ್ನ ಮಕ್ಕಳೆಷ್ಟು ಅಂತ ಕೇಳಿದ್ನಂತೆ. 10 ಜನ ಮಕ್ಕಳಿದ್ರು ಇವನಿಗೆ. ಎಷ್ಟು ಜನ ಮಕ್ಕಳು ಅಂತ ಕೇಳಿದ್ದಕ್ಕೆ ಒಬ್ಬನೇ ಮಗ ಅನ್ನಂತೆ. ಅವನು ಒಬ್ಬನೇ ಮಗ ಅಂದ. ಆವಾಗ ಯಮದೇವರಿಗೆ ಸಿಟ್ಟು ಬಂತು, ಅಲ್ಲೋ ಕೆಳಗಿದ್ದಾಗೇನೋ ಸುಳ್ಳು ಹೇಳಿದ್ದಿ, ಪರವಾಗಿಲ್ಲ, ಅಲ್ಲಿ ಇನ್ನೊಬ್ಬರು ತಲೆ ಒಡೆದು ಬದುಕಲಿಕ್ಕೆ ಅಂತ, ಈ ನರಕಕ್ಕೆ ಬಂದ ಮೇಲೂ ಸುಳ್ಳು ಹೇಳ್ತಿದ್ಯಲ್ಲೋ, ಮತ್ತು ಇನ್ಯಾಕೋ ಆ ಚಟ ಬಿಟ್ಟಿಲ್ವ ನೀನು ಅಂತ ಕೇಳಿದ್ನಂತೆ. ಅದಕ್ಕೆ ಕೇಳಿದ್ದಕ್ಕೆ, ಇಲ್ಲ ಸ್ವಾಮಿ, ನಾನು ನಿಜನೇ ಹೇಳಿದ್ದೀನಿ ಅಂದಂತ, ನಾನು ಸತ್ಯನೇ ಹೇಳಿದ್ದೀನಿ ಅಂದ. ಅದು ಹೇಗೋ ಅಂತ ಕೇಳಿದರೆ ಅದಕ್ಕೆ ಅವನು ವಿವರಣೆ ಕೊಟ್ಟನಂತೆ, ಸ್ವಾಮಿ ಏನಿಲ್ಲ, ನಾನು ಸಂಪಾದನೆ ಮಾಡಿದ್ದು ನಿಜವಾಗ್ಲೂ ನೀವು ತಿಳಿದಂತೆ ಕೋಟಿಗಟ್ಟಲೆ ಸಂಪಾದನೆ ಮಾಡಿದ್ದೀನಿ, ಆದರೆ ನಿಜವಾಗಲೂ ಅದರಲ್ಲಿ ನನ್ನ ಸಂಪಾದನೆ ಅಂತಿರೋದು ಕೇವಲ 10,000 ಅಂತಂದು. ಯಾಕೆ ಅಂತಂದರೆ ನಾನು ಬರೋಕ್ಕಿಂತ ಮೊದಲು ಆನಂದದಿಂದಾಗಿ ಬ್ರಾಹ್ಮಣರಿಗೆ ದಾನ ಮಾಡಿದ್ದು 10,000 ಆದ್ದರಿಂದ ಅದು ಮಾತ್ರ ನನ್ನ ಕರ್ಮ,
ಆದ್ದರಿಂದ ನನ್ನ ಫಲ ಎಷ್ಟು, ನಾನು ಸಂಪಾದನೆ ಮಾಡಿದ್ದು ನಿಜವಾಗ್ಲೂ 10,000, ಉಳಿದದ್ದೆಲ್ಲ ನಂದಲ್ಲ ಅದು ಅಂತಂದು. ಯಾಕೆಂದ್ರೆ ನನ್ನ ಜೊತೆಗೆ ಬರೋದು ಅದು ಮಾತ್ರ, ದಾನ ಮಾತ್ರ ಬರ್ತದೆ, ಸತ್ಕರ್ಮವನ್ನು ಮಾಡಿದ್ದೀನಿ ಅದು ಮಾತ್ರ ಬರ್ತದೆ ನನ್ನ ಜೊತೆಗೆ. ಮಕ್ಕಳು ಅಂತ ಹೇಳಿದರೆ, ಮಕ್ಕಳು ಅಂತಂದರೆ ಒಬ್ಬನೇ ಅಂತಂದು. ಯಾಕೆ ಅಂದರೆ ಅದರಲ್ಲಿ ಒಬ್ಬ ಮಗ ಮಾತ್ರ ನನಗೆ ಶ್ರಾದ್ದ ಮಾಡ್ತಾನೆ, ಉಳಿದವರೆಲ್ಲರೂ ಕೂಡ ಏನೋ ತಿನ್ನೇನೋ ತೀಗಿದ್ನೇನೋ ಇಷ್ಟೇ ಮಾಡ್ಕೊಂಡಿರ್ತಾರೆ ಅಷ್ಟೇ, ಯಾರೂ ಮಾಡೋದಿಲ್ಲ. ಹಾಗಾಗಿ ನಿಜವಾದ ಮಗ ನನಗೆ ಒಬ್ಬನೇ ಅಂತ ಹೇಳಿದಂತೆ, ಈ ಅರ್ಥದಲ್ಲಿ ಹೇಳಿದ್ದು. ಹಾಗಾಗಿ ನಾವು ಮಾಡಿದಂಥ ಏನು ಸತ್ಕರ್ಮ ಇರ್ತದಲ್ಲ ಅದು ಮಾತ್ರ ನಮ್ಮ ಜೊತೆಗೆ ಬರ್ತದೆ, ಉಳಿದಂತೆ ದೇಹ ಎನ್ನುವುದು ಬಿದ್ದು ಹೋಗ್ತದೆ. ಈ ದೇಹ ಎಲ್ಲ ಪರಮಾತ್ಮ ಕೊಟ್ಟದ್ದು ಅಂತ ತಿಳ್ಕೊಂಡ. ಇತ್ತಂ ಗಜೇಂದ್ರಸ್ಸ ಯದಾಪ ಸಂಕಟಂ, ಹೀಗೆ ಪ್ರಾಣ ಸಂಕಟಕ್ಕೆ ಒಳಗಾಗಿರುವಾಗ ಬಿಡಿಸ್ಕೊಳ್ಳಿಕ್ಕಾಗ್ತಾ ಇಲ್ಲ, ಹರಿಯ ಇಚ್ಛೆ ಬಂಧನ ಎನ್ನುವಂಥದ್ದು ಅವನಿಗೆ ದೀರ್ಘಕಾಲ ಯೋಚನೆ ಮಾಡಿದ್ದಂತೆ. ಏನು ಅವನಿಗೆ ಆಲೋಚನೆ ಮಾಡಿದಾಗ ಕೊನೆಗೊಂದು ಹೊಳೀತಂತ. ಯಾಕೆ ಏನು ಹೊಳೀತು ಅಂದರೆ, ಆಗ ಅಂದುಕೊಳ್ತಾನವನು, ನಾನು ಅಂದ್ಕೊಂಡಿದ್ದೆ ನನ್ನನ್ನು ರಕ್ಷಣೆ ಮಾಡಲಿಕ್ಕೆ ನಾನು ಇಷ್ಟು ಜನರನ್ನು ನೋಡ್ಕೊಂಡಿದ್ದೇನೆ, ಇವರಿಗೆ ಊಟಕ್ಕೆ ಹಾಕಿದ್ದೀನಿ, ಇವರಿಗೆ ನೀರು ಕುಡಿಸಿದ್ದೀನಿ, ಅವ್ರಿಗೆ ಅದು ಸಹಾಯ ಮಾಡಿದ್ದೀನಿ, ಇದು ಸಹಾಯ ಮಾಡಿದ್ದೀನಿ, ನನ್ನ ಕಷ್ಟ ಕಾಲದಲ್ಲಿ ಇವರು ಯಾರಾದರೂ ಬಂದು ಸಹಾಯ ಮಾಡ್ತಾರೆ ಅಂತ ನಾನು ಅಂದ್ಕೊಂಡಿದ್ದೆ. ಆದರೆ ಯಾರೂ ಬರೋದಿಲ್ಲ ಇವರು ಅಂತ, ಯಾರೂ ಬರೋದಿಲ್ಲ. ಇದು ಹೊಳೀತದಕ್ಕೆ, ಯಾರೂ ಬರೋದಿಲ್ಲ ಇವರು. ಯಾರಿಗೆ ಯಾರುಂಟು ಎರವಿನ ಸಂಸಾರ, ನೀರ ಮೇಲಿನ ಗುಳ್ಳೆ ನಿಜವಲ್ಲ ಹರಿಯೇ ಅಂತ ಹೇಳ್ತಾರಲ್ಲ. ನೀರು ಮೇಲಿನ ಗುಳ್ಳೆ ಒಂದು ಕ್ಷಣ ಇರ್ತದಷ್ಟೇ, ಇನ್ನೊಂದು ಕ್ಷಣಕ್ಕಿರಲ್ಲ, ಒಡೆದೋಗಿಬಿಡ್ತದಷ್ಟೇ. ಹಾಗೆಯೇ ಇದರಲ್ಲಿ ಯಾರೂ ನಮ್ಮ ಜೊತೆಗೆ ಬರುವುದಿಲ್ಲ. ನಮಾಮಿ ಮೇ ಜ್ಞಾತಯ ಆತುರಂ ಗಜಾಃ ಕುತಃಕರಿಣ್ಯ ಪ್ರಭವಂತಿ ಮೋಚಿತುಂ ಗ್ರಾಹೇಣ ಪಾಶೇನ ವಿಧಾತುರಾವೃತೋಪ್ಯಹಂ ಚ ತಂ ಯಾಮಿ ಪರಂಪರಾಯಣಂ. ಕಷ್ಟದಲ್ಲಿದ್ದಂಥ ನನ್ನನ್ನು ಬಿಡಿಸ್ಲಿಕ್ಕೆ ಬಂಧುಗಳಾಗಲಿ, ಹೆಣ್ಣಾನೆಗಳು, ಗಂಡಾನೆಗಳು ಯಾವುದಕ್ಕೂ ಆಗ್ತಾ ಇಲ್ಲ, ಯಾವೂ ಬರ್ತಾ ಇಲ್ಲ, ನನಗೆ ಹತ್ತಿರಕ್ಕೂ ಬರ್ತಾ ಇಲ್ಲ. ಯಾಕೆ ಅಂದರೆ ನಿಜವಾಗ್ಲೂ ಹೇಳಬೇಕು, ಅವುಗಳು ಬರ್ತಾ ಇಲ್ಲ. ಯಾಕೆ ಅಂದರೆ ಅವುಗಳು ಬರಬೇಕು ಅಂತಿದ್ದರೆ ಅದು ಭಗವಂತನ ಇಚ್ಛೆ ಇರಬೇಕು, ಪರಮಾತ್ಮನ ಇಚ್ಛೆ. ಭಗವಂತನ ಇಚ್ಛೆ ಇದ್ದರೆ ಭಗವಂತನೇ ಯಾರೋ ಒಬ್ಬ ಇನ್ನೊಂದು ಆನೆ ರೂಪದಲ್ಲಿ ಬಂದಾದರೂ ರಕ್ಷಣೆ ಮಾಡ್ತಾನಂತೆ. ಅವನ ಇಚ್ಛೆ ಇಲ್ಲ. ಆದ್ದರಿಂದ ಅವನ ಅಧೀನದಲ್ಲಿ ನಾನಿದ್ದೇನೆ, ಪರಮಾತ್ಮನ ಅಧೀನದಲ್ಲಿದ್ದೇನೆ. ಯಾರು ನನ್ನವರು ಅಂತ ಇಲ್ಲ. ನನಗೆ ಕಷ್ಟ ಅಂತಂದಾಗ ನನ್ನ ಹತ್ತಿರಕ್ಕೂ ಕೂಡ ಯಾರು ಬರೋದಿಲ್ಲ. ಯಾಕೆ? ನಾನೆಲ್ಲ ಚೆನ್ನಾಗಿದ್ದೇನೆ, ನಾನು ವೈಭವದಿಂದ ಬದುಕಿದ್ದೇನೆ ಅಂತಾದರೆ ಆಗ ಎಲ್ಲರೂ ಬರ್ತಾರೆ, ನಮ್ಮ ಹತ್ತಿರಕ್ಕೆ ಬರ್ತಾರೆ ಎಲ್ಲರೂ ಕೂಡ. ನಮ್ಮ ಹತ್ರ ಸಂಪತ್ತಿದೆ, ನಮ್ಮ ಮನೆಯಲ್ಲಿ ಬೇಕಾದಷ್ಟು ಊಟ ತಿಂಡಿ ಎಲ್ಲ ಚೆನ್ನಾಗಿದೆ, ನಮ್ಮಲ್ಲಿ ಎಲ್ಲ ಇದೆ ಅಂತ ಅಂದಾಗ ಎಲ್ಲರೂ ಮನೆ ಮುಂದೆ ಬಂದು ಕೂತ್ಕೊಳ್ತಾರಂತೆ. ಏನು ಇಲ್ಲ ಅಂದರೆ ನೀವ್ಯಾರೋ ನಾನು ಯಾರೋ ಅಂತ ಹೋಗ್ತಿರ್ತಾರೆ. ಎಲ್ಲ ಹಾಗೆ, ಈ ಜಗತ್ತಿನಲ್ಲಿರುವಂಥದ್ದೆಲ್ಲ ಹಾಗೆ. ಉಂಟಾದ ಕಾಲಕ್ಕೆ ನೆಂಟರು ಇಷ್ಟರು ಬಂಟಾರಾಗಿ ಬಂದು ಬಾಗಿಲ ಕಾಯ್ವರು. ಉಂಟಾದ ತನ ತಪ್ಪಿ ಬಡತನ ಬಂದರೆ ಒಂಟೆಯಂತೆ ಕತ್ತು ಮೇಲಕ್ಕೆ ಎತ್ತುವರೋ. ಇದೆಲ್ಲ ಕಾಡ ಬೆಳೆದಿಂಗಳು. ಕಾಡಿನಲ್ಲಿ ದಟ್ಟವಾದಂಥ ಮರಗಳು ಬೆಳೆದಾಗ ಅದರ ಮಧ್ಯದಲ್ಲಿ ಸಣ್ಣದೊಂದು ತೂಟಲ್ಲಿ ಬಿಸಿಲು ಬಂತು ಅಂದರೆ ಅದೊಂದು ಬೆಳಕಂತಾರೆ ಅದನ್ನು, ಕಾಡು ಬೆಳೆದಿಂಗಳು. ಹಾಗಿರ್ತದೆ ಸಂಸಾರ ಅನ್ನುವಂಥದ್ದು. ಎಲ್ಲೂ ಕೂಡ ನಮ್ಮವರು ಅಂತ ಯಾರೂ ಇರೋದಿಲ್ಲ. ಅದಕ್ಕೆ ಕೊನೆಗೆ ಅನ್ನಿಸ್ತದಕ್ಕೆ ಇನ್ನೇನಿಲ್ಲ, ಇದೆಲ್ಲವೂ ಕೂಡ ಪರಮಾತ್ಮನಿಂದ ನಡೆಯೋದಾದ್ರಿಂದಾಗಿ ಪ್ಯಹಂಚ ತಂ ಯಾಮಿ ಪರಂಪರಾಯಣಂ, ಅವನನ್ನೇ ನಾನು ಶರಣು ಹೊಂದಬೇಕು, ಅವನು ಬಿಟ್ಟರೆ ನನಗಿನ್ಯಾರೂ ಇಲ್ಲ ಅಂತ ಯೋಚನೆ ಮಾಡಿಕೊಂಡು ಆ ಭಗವಂತನನ್ನೇ ಸ್ಮರಣೆ ಮಾಡಬೇಕು ಅಂತ. ಅದಕ್ಕೇನಾಯಿತು? ಏವಂ ವ್ಯವಸಿತೋ ಬುದ್ಧ್ಯ ಸಮಾಧಾಯ ಮನೋಹೃದಿ ಜಜಾಪ ಪರಮಂ ಜಾಪ್ಯಂ ಪ್ರಾಗ್ಜನ್ಮನ್ಯನುಶಿಕ್ಷಿತಂ. ಏವಂ ವ್ಯವಸಿತೋ ಬುದ್ಧಿ, ಈ ರೀತಿಯಲ್ಲಿ ಅದಕ್ಕೆ ಮನಸ್ಸಿನಲ್ಲಿ ನಿಶ್ಚಯ ಮಾಡಿಕೊಂಡು ಹರಿಯಲ್ಲೇ ಮನಸ್ಸಿಡಬೇಕು ಅಂತ ಅಂದ್ಕೊಂಡು ಪ್ರಾಗ್ಜನ್ಮನಿ ಅನುಶಿಕ್ಷಿತಂ, ಹಿಂದಿನ ಜನ್ಮದ ಸ್ಮರಣೆ ಇತ್ತಂತದಕ್ಕೆ, ಹಿಂದಿನ ಜನ್ಮದ ಸ್ಮರಣೆ. ಅದಕ್ಕೆ ಹಿಂದಿನ ಜನ್ಮದಲ್ಲಿ ಏನು ಅಧ್ಯಯನ ಮಾಡಿತ್ತಲ್ಲ, ಆ ಅಧ್ಯಯನ ಮಾಡಿದ್ದ ಪ್ರಭಾವದಿಂದಾಗಿ ಅವನ ಬಾಯಲ್ಲಿ ಒಂದು ಸ್ತೋತ್ರ ಹೊರಡುತ್ತಂತೆ. ಜಜಾಪ ಪರಮಂ ಜಾಪ್ಯಂ ಸ್ತೋತ್ರ ಹೊರಡುತ್ತೆ. ಅದನ್ನೇ ಗಜೇಂದ್ರ ಮಾಡಿದ ಸ್ತೋತ್ರ ಅಂತ ಹೇಳ್ತಾರೆ. ಅದು ಒಂದರ್ಥ ಪ್ರಾಗ್ಜನ್ಮನ್ಯನುಶಿಕ್ಷಿತಂ ಅಂದರೆ ಹಿಂದಿನ ಜನ್ಮದಲ್ಲಿ ತಾನು ಮಾಡಿದ ಅಧ್ಯಯನ, ಆ ಅಧ್ಯಯನ ಎನ್ನುವಂಥದ್ದು ಹೊಡೆದು ಪರಮಾತ್ಮನ ಸ್ತೋತ್ರ ಮಾಡಿತ್ತು ಅಂತ ಒಂದರ್ಥ. ಇನ್ನೊಂದು ಸತ್ಯಧರ್ಮ ತೀರ್ಥ ಶ್ರೀಪಾದರು ಬರೀತಾರೆ ಇದಕ್ಕೆ. ಪ್ರಾಗ್ಜನ್ಮನ್ಯನುಶಿಕ್ಷಿತಂ ಅಂತ ಹೇಳಿದರೆ ಪ್ರಾಗ್ಜನ್ಮ ಅಂದರೆ ಮೊದಲ ಜನ್ಮ ಅಂತ ಅರ್ಥ. ಮೊದಲ ಜನ್ಮ ಅಂದರೆ ಯಾವುದದು ಅಂತಂದರೆ, ಮೊದಲ ಜನ್ಮ ಅಂತ ಹೇಳಿದರೆ ಬ್ರಾಹ್ಮಣ ಜನ್ಮ ಅಂತ.
ಯಾಕೆ ಅಂದರೆ ಎಲ್ಲ ಜನ್ಮಗಳ ಲಿಸ್ಟ್ಗಳನ್ನು ಹೇಳಬೇಕಾದ್ರೆ ಏನು ಹೇಳ್ತಾರೆ? ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತ ಹೀಗೆ 4 ವಿಭಾಗಗಳನ್ನು. ಅದರಲ್ಲಿ ಮೊದಲನೇದು ಯಾವುದು ಅಂದರೆ ಬ್ರಾಹ್ಮಣ ಜನ್ಮ. ಆ ಬ್ರಾಹ್ಮಣರಿಂದ ಅನುಶಿಕ್ಷಿತಂ, ಆ ಬ್ರಾಹ್ಮಣರಿಂದಾಗಿ ಕಲಿತ ಪಾಠ ಎನ್ನುವುದು ನೆನಪಾಯಿತು ಅಂತ ಅರ್ಥ ಅದಕ್ಕೆ ಅಂತ. ಪ್ರಾಗ್ಜನ್ಮನ್ಯ ಅನುಶಿಕ್ಷಿತಂ ಅಂತ ಹೀಗೆ ಅಂಥದ್ದೆಲ್ಲ ನೆನಪಾದ ಕೂಡಲೇ ಬ್ರಾಹ್ಮಣರಿಂದ ಕಲಿತ ಪಾಠ ಎಲ್ಲ ನೆನಪಾಗಿ ಆ ಭಗವಂತನನ್ನು ಸ್ತೋತ್ರ ಮಾಡ್ತಾ ಇದೆ. ಗಜೇಂದ್ರ ಮಾಡಿದಂಥ ಸ್ತೋತ್ರ. ಓಂ ನಮೋ ಭಗವತೆ ತಸ್ಮೈ ಯತ ಏತಚ್ಚಿದಾತ್ಮಕಂ ಪುರುಷಾಯಾದಿ ಬೀಜಾಯ ಪರೇಶಾಯ ಹಿ ಧೀಮಹಿ ಯಸ್ಮಿನ್ನಿದಂ ಯತಶ್ಚೇದಂ ಏನೇದಂ ಯೈದಂ ಸ್ವಯಂ ಯೋಸ್ಮಾತ್ ಪರಸ್ಮಾಚ್ಚ ಪರಃ ತಂ ಪ್ರಪದ್ಯೆ ಸ್ವಯಂಭುವಂ. ಎಂಥ ಅದ್ಭುತವಾದ ಸ್ತೋತ್ರ ಇದು! ಗಜೇಂದ್ರ ಮಾಡಿದ ಸ್ತೋತ್ರ. ಓಂ ನಮೋ ಭಗವತೆ ತಸ್ಮೈ. ಇದು ಸ್ತೋತ್ರ ಅನ್ನೋದನ್ನು ಸೂಚನೆ ಮಾಡಲಿಕ್ಕೆ ಓಂಕಾರದಿಂದಲೇ ಆರಂಭ ಆಗ್ತದೆ. ಇದೊಂದು ಸ್ತೋತ್ರ, ಇದು ಪರಮಾತ್ಮನ ಸ್ತೋತ್ರ. ಓಂ ಅಂತ ಆರಂಭ ಆಗಿದೆ. ಓಂ ನಮೋ ಭಗವತೆ ತಸ್ಮೈ ಯತ ಏತಚ್ಚಿದಾತ್ಮಕಂ. ಭಗವಂತನಿಗೆ ನಮಸ್ಕಾರ. ಯತಃ ಯಾರಿಂದ ಇದು ಚಿದಾತ್ಮಕವಾಗಿದೆಯೋ ಅಂತ ಹೇಳ್ತಿದ್ದಾರೆ. ಇದು ಚಿದಾತ್ಮಕವಾಗಿದೆಯೋ ಅಂತಹ ಪುರುಷನಿಗೆ ಆದಿಬೀಜಾಯ ಪರೇಶಾಯ ಅಭಿಧೀಮಹಿ. ಅಂತ ಆದಿಪುರುಷನಾದಂತಹ ಮತ್ತು ಆದಿಬೀಜನಾದಂಥ ಪರೇಶನಿಗೆ ಅಭಿಧೀಮಹಿ, ಅವನನ್ನು ಧ್ಯಾನ ಮಾಡುತ್ತೇನೆ ಅಂತ ಹೇಳುತ್ತಿದ್ದಾರೆ. ಅವನನ್ನು ಸ್ತೋತ್ರ ಮಾಡುತ್ತೇನೆ ಅಂತ ಹೇಳುತ್ತಿದ್ದಾರೆ. ಏನು ಅಭಿಪ್ರಾಯ ಅಂದರೆ ಯತ ಏತಚ್ಚಿದಾತ್ಮಕಂ, ಏತಚ್ಚಿದಾತ್ಮಕಂ ಯತಃ ಯಾರಿಂದ ಇದು ಚಿದಾತ್ಮಕವಾಗಿದೆಯೋ ಅಂತ. ಏನು ಚಿದಾತ್ಮಕ ಅಂದರೆ? ಚಿದಾತ್ಮಕ ಅಂತಂದರೆ ಚಿತ್ ಆತ್ಮಕ. ಚಿದಾತ್ಮ ಅಂತ ಹೇಳಿದರೆ ಜ್ಞಾನಾನಂದ, ಜ್ಞಾನ ಮತ್ತು ಆನಂದ ಅಂದರೆ ಚಿದಾತ್ಮ ಅಂತಂದರೆ ಇನ್ನೊಂದು ಅರ್ಥ ಏನಂದರೆ, ಚಿದಾತ್ಮ ಅಂತ ಹೇಳಿದರೆ ಆನಂದ ಇರುವಂತಹ. ಚಿದಾತ್ಮ ಅಂತಂದರೆ ಜೀವ ಅಂತ ಅರ್ಥ. ಆತ್ಮ ಅಂದರೆ ಜೀವ, ಚಿದಾತ್ಮ ಅವನು ಚಿದಾತ್ಮನಾಗಿದ್ದಾನೆ. ಅಂಥ ಜೀವನಿಗೂ ಕೂಡ ಕಂ ಆನಂದವನ್ನು ಕೊಡುವವನು ಅಂತ. ಯಾರು? ಯತಃ ಇವನಿಂದ ಆನಂದ ಸಿಗುತ್ತೆ. ಅಂದರೆ ಭಗವಂತನಿಂದ ಆನಂದ ಎನ್ನುವಂಥದ್ದು ಜೀವನಿಗೆ ಸಿಗುತ್ತೆ. ಆದ್ದರಿಂದ ಯತಃ ಯಾವ ಪರಮಾತ್ಮನಿಂದ ಏತತ್ ಈ ಚಿದಾತ್ಮಕಂ ಅಂದರೆ ಚಿದಾತ್ಮ ಜೀವರೆಲ್ಲರೂ ಕೂಡ ಕಂ ಆನಂದವನ್ನು ಅನುಭವಿಸ್ತಾ ಇದ್ದಾರೆ. ಅಂತಹ ಪುರುಷಾಯ ಪರಮಪುರುಷನಾಗಿರುವಂತಹ ಆದಿಬೀಜಾಯ ಸಮಸ್ತವಾಗಿ ಬೀಜ ಇವನು ಎಲ್ಲದಕ್ಕೂ ಕೂಡ. ಬೀಜ ಅಂದರೆ ಕಾರಣ ಅಂತ ಅರ್ಥ. ಕಾರಣ ಒಂದೇನಾದರೂ ಒಂದು ಮೊಳಕೆ ಒಡೆದಿದೆ ಅಂದರೆ ಆ ಮೊಳಕೆಗೆ ಕಾರಣ ಯಾರು? ಒಳಗಿರುವ ಬೀಜ ಅಂತ ಅರ್ಥ. ಹಾಗೆಯೇ ಬೀಜಾಯ ಅಂತಂದರೆ ಆದಿ ಬೀಜಾಯ, ಈ ಪ್ರಪಂಚದ ಎಲ್ಲ ಸೃಷ್ಟಿಗೂ ಕೂಡ ಆದಿ ಕಾರಣನಾದವನು ಯಾರು ಅಂದರೆ ಈ ಭಗವಂತ ಪರಮಾತ್ಮ. ಅಂತಹ ಪರೇಶಾಯ ಸರ್ವೋತ್ತಮನಾಗಿರುವಂತಹ ಭಗವಂತನನ್ನು ಅಭಿಧೀಮಹಿ ಅವನನ್ನು ಪ್ರಾರ್ಥನೆ ಮಾಡುತ್ತೇನೆ ಅಂತ ಸ್ತೋತ್ರ ಮಾಡುತ್ತಾ ಇದ್ದಾರೆ. ಇನ್ನು ಯಸ್ಮಿನ್ನಿದಂ ಯತಶ್ಚೇದಂ ಏನೇದಂ ಯೈದಂ ಸ್ವಯಂ. ಯಸ್ಮಿನ್ನಿದಂ ಜಗತ್ತು ಯಾರಲ್ಲಿ ಲಯ ಹೊಂತದು ಮತ್ತು ಯಾರಿಂದ ಈ ಜಗತ್ತು ಯತಶ್ಚೇದಂ ಯಾರಿಂದ ಈ ಜಗತ್ತು ಎನ್ನುವಂಥದ್ದು ಹುಟ್ಟುತ್ತೋ ಸೃಷ್ಟಿಯಾಗುತ್ತೋ. ಇನ್ನು ಅಷ್ಟೇ ಅಲ್ಲ, ಏನೇದಂ ಯಾರಿಂದಾಗಿ ಈ ಜಗತ್ತೆಲ್ಲವೂ ಕೂಡ ಪ್ರವೃತ್ತಿ ಆಗ್ತಾ ಇದೆ, ಯಾರ ಪ್ರೇರಣೆಯಿಂದಾಗಿ ಇದು ಪ್ರವೃತ್ತಿ ಆಗ್ತಾ ಇದೆ. ಯೈದಂ ಸ್ವಯಂ, ಯೈದಂ ಸ್ವಯಂ ಇದಂ ಈ ಜಗತ್ತು ಯಾರಾಗಿದೆ ಅಂದರೆ ಪರಮಾತ್ಮನೇ ಈ ಜಗತ್ತಾಗಿದೆ. ಸ್ವಯಂ ಇದಂ ಸ್ವಯಂ ಯಹ ಅಂದರೆ ಇದಂ ಈ ಜಗತ್ತು ಎನ್ನುವಂಥದ್ದು ಸ್ವಯಂ ಭಗವಂತನೇ ಯಹ ಆಗಿದ್ದಾನೆ ಅಂತ. ಅಂದರೆ ಅರ್ಥ ಏನು? ಜಗತ್ತು ಪರಮಾತ್ಮನಾಗಿದ್ದಾನೆ ಅಂತ ಹೇಳುತ್ತಿದ್ದಾರೆ. ಅಂದರೆ ಜಗತ್ತಿಗೂ ಪರಮಾತ್ಮನಿಗೂ ಕೂಡ ಅಭೇದವನ್ನು ಹೇಳುತ್ತಿದ್ದಾರೆ ಅಂತ ತಿಳ್ಕೊಂಬಿಡಬಾರ್ದು. ಪರಮಾತ್ಮನಿಗೂ ಜಗತ್ತಿಗೂ ಅಭೇದ ಅಲ್ಲ. ಅಂದರೆ ಈ ಜಗತ್ತಿನ ಒಳಗೆ ಪರಮಾತ್ಮ ಇದ್ದಾನೆ ಅಂತ ಅರ್ಥ. ಪರಮಾತ್ಮ ಇದ್ದಾನೆ, ಅಂತರ್ಯಾಮಿ ಚಿಂತನೆ. ನಾವು ನಮ್ಮ ಚಿಂತನೆಯೇ ಹಾಗಿರಬೇಕಂತ. ನಾವೇನು ಮಾಡ್ತಿರ್ತೇವೆ ಅಂತಂದರೆ ಕೂತ್ಕೊಂಡಿದ್ದೇವೆ, ಕೂತ್ಕೊಂಡಾಗ ಸಂಧ್ಯಾ ವಂದನೆ ಮತ್ತು ಗುರುಮಂತ್ರ ಇವುಗಳನ್ನೆಲ್ಲ ಮಾಡುವಾಗ ಅಲ್ಲಿ ಮಂತ್ರ ಹೇಳಬೇಕು. ಕೂತ್ಕೊಂಡಾಗ ಆಸನ ಶುದ್ಧಿ ಅಂತೊಂದು ಮಾಡ್ಕೊಳ್ಳಿಕ್ಕಿರ್ತದೆ. ನಾವು ಕೂತ ಸ್ಥಳ ಎನ್ನುವುದು ಶುದ್ಧಿ ಆಗಬೇಕು ಅಂತ ಆ ಪೃಥ್ವಿಯನ್ನು ಮುಟ್ಟಿಕೊಂಡು ಹೇಳಲಿಕ್ಕಿರ್ತದೆ ಮಂತ್ರವನ್ನು. ಪೃಥ್ವಿತ್ವಯಾದೃತ ಲೋಕ ದೇವಿತ್ವಂ ವಿಷ್ಣುನಾದೃತ ತ್ವಂಚ ಧಾರಯ ಮಾಂ ದೇವಿ ಪವಿತ್ರಂ ಕುರು ಚಾಸನಂ. ಇದು ಆಸನ ಶುದ್ಧಿಗೋಸ್ಕರ ಹೇಳೋ ಮಂತ್ರ. ಏನಂತ ಅಲ್ಲಿ ಹೇಳೋದು? ಪೃಥ್ವಿತ್ವಯಾದೃತ ಲೋಕ, ಸಮಸ್ತ ಲೋಕ ಈ ಜಗತ್ತನ್ನೆಲ್ಲ ಅಂದರೆ ಜೀವರಾಶಿಗಳನ್ನೆಲ್ಲರನ್ನು ಕೂಡ
ಪೃಥ್ವಿ ನೀನು, ಭೂಮಿ ನೀನು ಹೊತ್ತುಕೊಂಡಿದ್ದಿ ಇವರನ್ನೆಲ್ಲ ಅಂತ ಹೇಳ್ತಾರೆ. ಪೃಥ್ವಿ ತ್ವಯ ಧೃತಾಲೋಕ, ನೀನು ಹೊತ್ತುಕೊಂಡಿದ್ದಿ. ನಿನ್ನನ್ನು ಯಾರು ಹೊತ್ತಿದ್ದಾರೆ ಅಂತಂದರೆ ಅದಕ್ಕೆ ಹೇಳ್ತಾರೆ ಪೃಥ್ವಿ ತ್ವಯ ಧೃತಾಲೋಕ ದೇವಿತ್ವಂ ವಿಷ್ಣುನಾದೃತ, ನಿನ್ನನ್ನು ವಿಷ್ಣು ಹೊತ್ತಿದ್ದಾನೆ ಅಂತ ಅಂತರ್ಯಾಮಿ ಚಿಂತನೆ. ಹಾಗೆ ತ್ವಂಚದಾರಯ ಮಾಂ ದೇವಿ, ನೀನು ನನ್ನನ್ನು ಹೊತ್ತುಕೊಂಡಿರು, ನಾನು ಕೂತಿರುವಂಥ ಆಸನವನ್ನು ಶುದ್ಧ ಮಾಡು ಅಂತ ಅವಳನ್ನು ಕೇಳಿಕೊಳ್ಳೋದು. ಹಾಗೆ ಅಂದರೆ ಅರ್ಥ ಏನು ಅಂದರೆ ನಮ್ಮ ಅನುಸಂಧಾನ ಯಾವಾಗಲೂ ಹೇಗಿರಬೇಕು ಅಂದರೆ ಅಂತರ್ಯಾಮಿ ಚಿಂತನೆಯೇ ಇರಬೇಕು. ಅಂದರೆ ಅಂತರ್ಯಾಮಿ ಅಂತಂದರೆ ಪೃಥ್ವಿಯ ಮೇಲೆ ನಾವು ಕೂತಿದ್ದೇವೆ ಅಂತ ಕೂಡಲೇ ಪೃಥ್ವಿಯೇ ಹೊತ್ತಿದ್ದಾಳೆ ನಮ್ಮನ್ನು ಅಂತಲ್ಲ. ಪೃಥ್ವಿಯನ್ನು ಹೊತ್ತವನು ಭಗವಂತ. ಆ ಭಗವಂತ ಅಂದರೆ ಭಗವಂತನೇ ಏನಿದ್ದಾನಲ್ಲ ಅವನಲ್ಲಿ ನಾವು, ಅಂದರೆ ಅವನೇ ನಮ್ಮನ್ನು ಹೊತ್ತಿದ್ದಾನೆ ಅಂತ ಅರ್ಥ. ಅವನ ಆಶ್ರಯದಲ್ಲಿ ನಾವಿದ್ದೇವೆ ಅಂತ ಅರ್ಥ. ಆ ರೀತಿಯಲ್ಲಿ ಯೈದಂ ಸ್ವಯಂ ಅಂತ ಅರ್ಥ ಅದಕ್ಕೆ. ಅಂದರೆ ಅಂತರ್ಯಾಮಿ. ಈಗ ಹೇಳಲ್ವೇ ನಾವು ಏನಂದರೆ ಯಾರಾದರೂ ಆಬಾಲ ವೃದ್ಧರು, ಮುದುಕರಿಂದ ಹಿಡ್ಕೊಂಡು ಸಣ್ಣ ಮಕ್ಕಳ ತನಕಲ್ಲೂ ಕೂಡ ಮೈ ಮೇಲೆ ಬಟ್ಟೆ ಹಾಕ್ಕೊಂಡಿರ್ತಾರೆ, ಅಂಗಿ ಹಾಕ್ಕೊಂಡಿರ್ತಾರೆ, ಫುಲ್ ತೋಳಿನ ಶರ್ಟ್ ಹಾಕ್ಕೊಂಡಿರ್ತಾರೆ. ಅದಕ್ಕೆ ನಿನ್ನ ಕೈ ಯಾವುದು ಅಂತ ಕೇಳಿದರೆ ಹೀಗೆ ತೋರಿಸ್ತಾರೆ, ಅವ್ರು ಕೈ ತೋರಿಸ್ತಾರೆ. ಮಕ್ಕಳಿಂದ ಕೇಳಿದ್ರು ಕೈ ಯಾವುದು ಅಂದರೆ ಇದೇ ಕೈ ಅಂತ ತೋರಿಸ್ತಾರೆ. ಆಮೇಲೆ ದೊಡ್ಡವ್ರನ್ನ ಕೇಳಿದ್ರು ಇದೇ ಕೈ ಅಂತ ತೋರಿಸ್ತಾರೆ. ಕೈ ಎಲ್ಲಿದೆ ಹೇಳ್ರಲ್ಲಿ? ಮೇಲೆ ಫುಲ್ ತೋಳಿಂದ ಹಾಕ್ಕೊಂಡಿದ್ರೆ ಕಾಣಿಸೋದೇನು ಕಾಣಿಸುತ್ತೆ? ಕೈ ಕಾಣಿಸೋದಿಲ್ಲ, ಬಟ್ಟೆ ಕಾಣಿಸ್ತದೆ, ಬಟ್ಟೆ. ಆದರೆ ಬಟ್ಟೆ ಕಾಣಿಸಿದ್ರು ಕೂಡ ಎತ್ತಿ ತೋರಿಸೋದೇನನ್ನು ಕೈ ಯಾವುದು ಅಂದರೆ ಇದೆ ಅಂತ ತೋರಿಸ್ತಾರೆ. ಇದೆ ಅಂತ ತೋರಿಸಿದ್ರೆ ಇದು ಅಂದರೆ ನಮಗೆ ಕಾಣಿಸೋದು ಯಾವುದು? ಮೇಲಿರುವಂಥ ಬಟ್ಟೆ ಕಾಣಿಸ್ತದೆ. ಮೇಲಿರುವಂಥ ಬಟ್ಟೆ ಕಾಣಿಸಿದರೆ ಆದರೆ ಅರ್ಥ ಮಾಡಿಕೊಳ್ಳೋ ವ್ಯಕ್ತಿ ಏನಂತ ಅರ್ಥ ಮಾಡ್ಕೊಳ್ತಾನೆ? ಆ ಬಟ್ಟೆನೇ ಕೈ ಅಂತ ಅರ್ಥ ಮಾಡ್ಕೊಳ್ತಾನೆ? ಇಲ್ಲ. ಮತ್ತೇನು? ಆ ಬಟ್ಟೆ ಒಳಗಿರುವಂಥದ್ದು ಕೈ ಅಂತ ಅರ್ಥ ಮಾಡ್ಕೊಳ್ತಾನೆ, ಒಳಗಿರುವಂಥದ್ದು ಕೈ. ಹಾಗೆಯೇ ಇಲ್ಲೂ ಕೂಡ ಏನು ಅಂದರೆ ಯೈದಂ ಸ್ವಯಂ ಅಂತ ಹೇಳಿದರೆ ಇವನೇ ಜಗತ್ತಾಗಿದ್ದಾನೆ ಅಂದರೆ ಜಗತ್ತಿನ ಒಳಗೆ ಇವನಿದ್ದಾನೆ ಅಂತ ಅರ್ಥ. ಜಗತ್ತಿನ ಒಳಗೆ ಇವನಿದ್ದಾನೆ. ಹಾಗಾಗಿ ಎಲ್ಲ ಕಡೆಯಲ್ಲೂ ಹಾಗೆ, ಎಲ್ಲಿ ನಮಗಿದೇ ಕೈ ಅಂತ ತೋರಿಸಿದಾಗ ಆ ಬಟ್ಟೆಯನ್ನು ನೋಡಿ ಒಳಗಿರುವಂಥದ್ದನ್ನು ಬಟ್ಟೆ ಅಲ್ಲ ಕೈ, ಆ ಬಟ್ಟೆ ಒಳಗಿರೋದು ಕೈ ಅಂತ ತಿಳ್ಕೊಳ್ತೀವಿ. ಅಭೇದ ಚಿಂತನೆ ಮಾಡೋದಿಲ್ಲ, ಬಟ್ಟೆಗೂ ಕೈಗೂ ಅಭೇದ ಚಿಂತನೆ ಮಾಡಲ್ಲ. ಹಾಗೆ ಒಂದು ಕಡೆ ಮಾತ್ರ ಅಭೇದ ಚಿಂತನೆ ಮಾಡಲ್ಲ, ಇನ್ನು ಕೆಲವು ಕಡೆ ಅಭೇದ ಚಿಂತನೆ ಮಾಡ್ತೀವಿ ಅಂದರೆ ಹೇಗಾಗ್ತದೆ? ಎಲ್ಲ ಕಡೆಯಲ್ಲೂ ಒಂದೇ ರೀತಿಯಲ್ಲಿ ಹೀಗೆ ಅರ್ಥ ಮಾಡ್ಕೊಳ್ಬೇಕು ಅಂತ. ಹೀಗೆ ಯೋಸ್ಮಾತ್ ಪರಸ್ಮಾಚ್ಚ ಪರಹ, ಇವನು ಯಹ ಅಸ್ಮಾತ್ ಪರಹ, ನಮಗಿಂತಲೂ ಕೂಡ ಉತ್ತಮರಾದವರು ಅಂತ ಯಾರಿದ್ದಾರೆ? ಬ್ರಹ್ಮ, ರುದ್ರ, ಬ್ರಹ್ಮ, ಲಕ್ಷ್ಮೀದೇವಿ ಇವರೆಲ್ಲರೂ ಕೂಡ ನಮಗಿಂತ ಉತ್ತಮರು. ಅವರಿಗಿಂತಲೂ ಕೂಡ ಉತ್ತಮನಾದವನು ಯಾರು ಅಂದರೆ ಪರಹ, ಭಗವಂತ. ಯೋಸ್ಮಾತ್ ಪರಸ್ಮಾಚ್ಚ ಪರಹ ಅಂತ ಅವರೆಲ್ಲರಿಗಿಂತಲೂ ಕೂಡ ಉತ್ತಮನಾದವನು ಪರಮಾತ್ಮ. ಅಂತಹ ಪರಮಾತ್ಮನನ್ನು ಸ್ವಯಂಭುವಂ ಪ್ರಪದ್ಯೆ. ಸ್ವಯಂಭುವಂ ಅವನೇನಾಗಿದ್ದಾನೆ ಅಂದರೆ ಸ್ವಯಂಭೂ, ಅವನು ಪರಮಾತ್ಮ. ಸ್ವಯಂಭೂ ಅಂತಂದರೆ ಸ್ವಯಂ ತನ್ನ ಸಾಮರ್ಥ್ಯದಿಂದಲೇ ಎಲ್ಲರಿಗೂ ಕೂಡ ಪ್ರೇರಣೆಯನ್ನು ಮಾಡತಕ್ಕಂಥವನು ಭಗವಂತ. ಅಂತಹ ಪರಮಾತ್ಮನನ್ನು ಪ್ರಪದ್ಯೆ, ಶರಣು ಹೊಂತೇನೆ, ನನ್ನನ್ನು ರಕ್ಷಣೆ ಮಾಡು ಅಂತ ಕೇಳಿಕೊಳ್ಳುತ್ತೇನೆ ಅಂತ ಗಜೇಂದ್ರ ಸ್ತೋತ್ರ ಮಾಡುತ್ತಾ ಇದ್ದಾನೆ. ಇನ್ನು ಕೆಲವೊಂದು ಸ್ತೋತ್ರಗಳಿದ್ದಾವೆ, ತುಂಬ ಗಂಭೀರವಾದಂಥ ಸ್ತೋತ್ರಗಳನ್ನು ಮಾಡಿದ್ದಾರೆ. ಶ್ಲೋಕಗಳೇ ಬಹಳ ಗಂಭೀರವಾಗಿದ್ದಾವೆ. ನಮಃ ಶಾಂತಾಯ ಘೋರಾಯ ಮೂಢಾಯ ಗುಣಕರ್ಮಣೆ ನಿರ್ವಿಶೇಷಾಯ ಸಾಮ್ಯಾಯ ನಮೋ ಜ್ಞಾನಘನಾಯ ಚ. ನಮಃ ಶಾಂತಾಯ, ಪರಮಾತ್ಮನಿಗೆ ಹೇಳುತ್ತಿದ್ದಾರೆ. ಶಾಂತನಿಗೆ, ಘೋರನಿಗೆ, ಮೂಢನಿಗೆ, ಗುಣಕರ್ಮನಿಗೆ, ನಿರ್ವಿಶೇಷನಿಗೆ, ಸಾಮ್ಯನಿಗೆ ಮತ್ತು ಜ್ಞಾನಘನನಿಗೆ ನಮೋ ನಮಃ, ನಮಸ್ಕಾರ ಅಂತ ಹೇಳುತ್ತಿದ್ದಾನೆ. ಪರಮಾತ್ಮನಿಗೆ ನಮಸ್ಕಾರ. ಏನರ್ಥ? ನಮಃ ಶಾಂತಾಯ, ಮೊದಲಿಗೆ ಪರಮಾತ್ಮನನ್ನು ಶಾಂತ ಅಂತ ಕರೆದರು. ಶಾಂತ ಅಂತಂದರೆ ಭಗವಂತನ ಕೆಲವು ಶಾಂತವಾದ ರೂಪಗಳಿದ್ದಾರೆ. ಶಾಂತವಾದಂಥ ರೂಪ ಅಂತಂದರೆ ಅದು ವಾಸುದೇವ ಮೊದಲಾದಂಥ ರೂಪ, ಬಹಳ ಶಾಂತವಾಗಿರ್ತದೆ. ಬರೀ ಮೋಕ್ಷಗಳನ್ನು ಕೊಡೋದು ಮಾಡೋದು. ಅದಕ್ಕೆ ಮಂತ್ರದಲ್ಲಿ ಹೇಳ್ತಾರೆ, ಒಂದು ಏನು ಮೋಕ್ಷಪ್ರದ ವಾಸುದೇವಾಯ ನಮಃ ಅಂತಲೇ ಒಂದು ಮಂತ್ರ ಇದೆ. ಹಾಗಾಗಿ ಮೋಕ್ಷವನ್ನು ಕೊಡತಕ್ಕಂಥ ಒಂದು ಭಾಳ ಶಾಂತ ರೂಪದಲ್ಲಿ ಇರ್ತಾನೆ ಅಂಥ ಒಂದು. ಅದರಿಂದ ಶಾಂತ ಅಂದರೆ ಅವನು ಶಾಂತದಿಂದ ಇರುವಂಥ ರೂಪಗಳನ್ನು ಕೂಡ ಪಡೆದಿದ್ದಾನೆ ಭಗವಂತ ಅಂತ ಅವನನ್ನು ನಮಸ್ಕಾರ ಮಾಡಬೇಕು. ಇನ್ನಷ್ಟೇ ಅಲ್ಲ, ಘೋರಾಯ ಅಂತ ಹೇಳಿದರೆ ಕೆಲವು ಘೋರ, ಅವು ನೋಡಲಿಕ್ಕೂ ಒಂದು ಸರ್ತಿ ಭಯಂಕರ ಅನ್ನಿಸ್ತದಂತೆ, ಹೆದರಿಕೆ ಆಗ್ತದಂತೆ. ಅಂಥ ರೂಪಗಳನ್ನು ಪಡೆದಿದ್ದಾನೆ ಪರಮಾತ್ಮ. ಯಾವುದದು ಘೋರಾಯ ಅಂತ ಹೇಳಿದರೆ ಅಂದರೆ, ಘೋರಾಯ ಅಂದರೆ ಒಂದು ನರಸಿಂಹ ಅವತಾರ, ಪರಶುರಾಮ ಅವತಾರ, ಇವೆಲ್ಲವೂ ಏನು ಅಂದರೆ ಘೋರ. ಒಂದು ಸರ್ತಿ ಪರಶುರಾಮನಾಗಿ ಕಣ್ಣು ಕೆಂಪು ಮಾಡಿ ನಿಂತ ಅಂದರೆ ಎಲ್ಲ ನಡಿಗೆ ಹೋಗಬೇಕು ಒಮ್ಮೆ. ಅಂಥ ಒಂದು ರೂಪ.
ನರಸಿಂಹಾವತಾರವಂತೂ ಕುಣಿದು ಬಿಟ್ಟಿದ್ದಾನೆ ಪರಮಾತ್ಮ. ಅಂಥದ್ದು ಘೋರವಾದಂಥ ರೂಪ, ಇಂಥ ರೂಪಗಳನ್ನು ಕೂಡ ಪಡೆದಿದ್ದಾನೆ ಪರಮಾತ್ಮ ಅಂತ ಅವನನ್ನು ಉಪಾಸನೆ ಮಾಡಬೇಕು. ಮೂಢಾಯ, ಮೂಢ ರೂಪ ಅಂದರೆ, ಮೂಢ ಅಂದರೆ ಅದ್ರಿಗೆ ಏನು ತೋಚೋದಿಲ್ಲ, ಏನು ಗೊತ್ತಾಗೋದಿಲ್ಲ ಅನ್ನುವಂಥ ರೂಪ ಇರ್ತದಲ್ಲ ಅಂಥದ್ದು. ಅಂದರೆ ಮೂಢ ಅಂದರೆ ನಮ್ಮ ತಿಳುವಳಿಕೆ ಇಲ್ಲದೆ ಇರುವಂಥರು. ತಿಳುವಳಿಕೆ ಇಲ್ಲದ ರೂಪ ಅಂತಂದರೆ ಈಗ ಮೀನಿರ್ತದೆ, ಮೀನಿಗೆ ತಿಳುವಳಿಕೆ ಇರ್ತದೆ ಏನದಕ್ಕೆ, ಏನಾದರೂ ಬುದ್ಧಿ ಇರ್ತದೆ ಅದಕ್ಕೆ ಸರಿಯಾಗಿ. ಎಲ್ಲಿ ತಿನ್ಲಿಕ್ಕೆ ಸಿಗ್ತದೆ ಅಲ್ಲಿ ಹೋಗ್ತಿರ್ತದೆ, ಗಾಣಕ್ಕೆ ಸಿಗಿಬೀಳುತ್ತದೆ ಹೋಗ್ತಿರ್ತದೆ, ಪ್ರಾಣ ಹೋಗ್ತಿರ್ತದೆ ಅಷ್ಟೇ ಅಂಥದ್ದು. ಇನ್ನು ಮತ್ತು ಕೂರ್ಮ ಅನ್ನೋದು ಹಾಗೇನೆ, ಆಮೆ ಅನ್ನುವಂಥದ್ದು ಹಾಗೆ, ವರಾಹನೂ ಹಾಗೆ, ಹೀಗಿರ್ತದೆ. ಇಂಥ ರೂಪಗಳೆಲ್ಲವೂ ಕೂಡ ಏನು ಅಂದರೆ ಮೂಢರೂಪಗಳಿವೆಲ್ಲ, ಮೂಢರೂಪ. ಅಂಥ ರೂಪದಲ್ಲೂ ಕೂಡ ಬಂದವನು ನೀನು ಅಂತ. ಮೂಢರೂಪಗಳನ್ನು ಕೂಡ ಅಂದರೆ ಅವನು ಮೂಢ ಅಂತಲ್ಲ, ಮತ್ತೆ ಇದು ಮೂಢರೂಪಗಳು, ಆ ರೂಪದಲ್ಲೂ ನೀನು ಪ್ರಕಟನಾಗಿದ್ದಿ ಅಂತ ಪರಮಾತ್ಮನನ್ನು ಸ್ತೋತ್ರ ಮಾಡುವಂಥದ್ದು. ಇನ್ನೊಂದು ಗುಣಕರ್ಮಣೆ ಅಂದರೆ ಈ ಸಾತ್ವಿಕ, ರಾಜಸ ಈ ಕರ್ಮಗಳನ್ನೆಲ್ಲ ಮಾಡ್ತಾರಲ್ಲ. ಗುಣ ಅಂದರೆ ಸತ್ವರಜಸ್ತಮೋ ಗುಣ, ಈ ಮೂರು ಗುಣಗಳಿಂದಲೂ ಕೂಡ ಒಂದೊಂದು ಕರ್ಮ ನಡೀತದೆ. ಸತ್ವಗುಣದಿಂದಾಗಿ ಸಾತ್ವಿಕವಾದ ಕರ್ಮಗಳು, ರಜೋಗುಣದಿಂದಾಗಿ ರಜೋ ಕರ್ಮಗಳು, ಇನ್ನು ರಜಕರ್ಮಗಳು ನಡೆಯುತ್ತೆ. ಇನ್ನು ತಮೋ ಗುಣದಿಂದಾಗಿ ತಮಕರ್ಮಗಳು ನಡೀತಾವಂತೆ. ಹೀಗೆ ಆ ಕರ್ಮಗಳಿಗೆ ಪ್ರೇರಕನಾದವನು ಯಾರು ಅಂದರೆ ಪರಮಾತ್ಮ ಅಂತ ಅರ್ಥ, ಭಗವಂತ ಅಂತ. ಇನ್ನೊಂದು ಗುಣಕರ್ಮಣೆ ಅಂತಂದರೆ ಇನ್ನೊಂದು ಅರ್ಥ ಏನು ಅಂದರೆ, ಗುಣಕರ್ಮಣೆ ಅಂದರೆ ಗುಣಕರ್ಮ ಅಂತಂದರೆ ಕರ್ಮ ಎನ್ನುವುದು ಗುಣವಾಗಿದೆ. ಗುಣ ಅಂದರೆ ಗೌಣ ಅಂತ ಅರ್ಥ. ಅವನಿಗೆ ಪರಮಾತ್ಮ ಏನಂದರೆ ಕರ್ಮವನ್ನು ಗೌಣ ಮಾಡ್ತಾನಂತೆ, ಕರ್ಮವನ್ನು ಗೌಣ. ಯಾಕೆ ಅಂದರೆ ಮೋಕ್ಷ ಸಿಗಬೇಕು ಅಂದರೆ ಕರ್ಮದಿಂದ ಮೋಕ್ಷ ಅಲ್ಲ, ಕರ್ಮಣ ಜ್ಞಾನ ಮಾತನೋತಿ, ಕರ್ಮದಿಂದಾಗಿ ಜ್ಞಾನ ಬರುತ್ತದೆ. ಆದರೆ ಮೋಕ್ಷ ಎನ್ನುವುದು ಯಾವುದರಿಂದ ಅಂದರೆ ಜ್ಞಾನೇನೈವ ಪರಂಪದಂ, ಜ್ಞಾನದಿಂದಲೇ ಮೋಕ್ಷ, ಭಗವಂತನ ತತ್ವಜ್ಞಾನದಿಂದಲೇ ಮೋಕ್ಷ ಎನ್ನುವಂಥದ್ದು ಲಭ್ಯವಾಗ್ತದೆ. ಹಾಗಾಗಿ ಪರಮಾತ್ಮನ ತತ್ವಜ್ಞಾನವೇನೇ ಮೋಕ್ಷ. ಆದ್ದರಿಂದ ಆ ಕರ್ಮ ಎನ್ನುವುದು ಗುಣ ಅಂದರೆ ಗೌಣ, ಅದನ್ನು ಕಡಿಮೆ ಮಾಡುತ್ತಾನೆ. ಅಂಥದ್ದು ಜ್ಞಾನಕ್ಕೆ ಮೋಕ್ಷವನ್ನು ಕೊಡತಕ್ಕಂಥವನು ಪರಮಾತ್ಮ ಅಂತ ಅರ್ಥ. ಇನ್ನೊಂದು ನಿರ್ವಿಶೇಷಾಯ ಅಂತ ಹೇಳಿದರೆ ಪರಮಾತ್ಮನ ಏನು ರೂಪಗಳಿದ್ದಾವೆ, ಭಗವಂತನ ರೂಪಗಳು, ಆ ರೂಪಗಳಲ್ಲಿ ಯಾವ ವಿಶೇಷವೂ ಕೂಡ ಇಲ್ಲ, ಯಾವ ವಿಶೇಷವೂ ಇಲ್ಲ. ಅಂದರೆ ರಾಮ, ಕೃಷ್ಣ, ಏನೇನು ರೂಪಗಳಿದ್ದಾವೋ ಎಲ್ಲ ರೂಪಗಳಲ್ಲೂ ಕೂಡ ಅಭೇದ. ಇದರಲ್ಲಿ ಒಂದು ವಿಶೇಷ ವೇದವ್ಯಾಸ ರೂಪ ಇದೆ. ವೇದವ್ಯಾಸ ರೂಪ ಪರಮಾತ್ಮನ ಹತ್ರ ಹೋಗಿ, ವೇದವ್ಯಾಸ ದೇವರು ಅಂತಂದರೆ ಬರೀ ಜ್ಞಾನಪ್ರದವಾದಂಥ ರೂಪ ಅದು. ಆದ್ದರಿಂದ ಜ್ಞಾನವನ್ನು ಮಾತ್ರ ಉಪದೇಶ ಮಾಡ್ತಾರೆ ಅವರು. ಅವರಿಗೆ ಯುದ್ಧ, ಅಸ್ತ್ರ, ಶಸ್ತ್ರ ಇದ್ಯಾವುದು ಗೊತ್ತಿಲ್ಲ. ಅಂಥದ್ದೆಲ್ಲ ಏನಿದ್ರೆ ಅವ್ರ ಹತ್ರ ಕೇಳಲಿಕ್ಕೂ ಹೋಗಬೇಡ್ರಿ, ಹಂಗಲ್ಲ. ಆ ರೂಪದಲ್ಲಿ ಮಾಡುವ ಸಾಮರ್ಥ್ಯ ಅವನಿಗಿದೆ. ವೇದವ್ಯಾಸನಾಗಿಯೂ ಇದೆ, ಕೃಷ್ಣನಾಗಿಯೂ ಇದೆ, ಎಲ್ಲ ರೂಪದಲ್ಲೂ ಕೂಡ, ರಾಮನಾಗಿಯೂ ಇದೆ. ಎಲ್ಲ ರೂಪದಲ್ಲೂ ಕೂಡ ಎಲ್ಲ ಸಾಮರ್ಥ್ಯಗಳು ಕೂಡ ಇದೆ. ಆದ್ದರಿಂದ ಇದರಲ್ಲಿ ಈ ವಿಶೇಷ, ಇನ್ನೊಂದರಲ್ಲಿ ಇನ್ನೊಂದು ವಿಶೇಷ, ಹಂಗಿಲ್ಲ. ಎಲ್ಲ ರೂಪದಿಂದಲೂ ಎಲ್ಲವನ್ನೂ ಮಾಡುವ ಸಾಮರ್ಥ್ಯ ಆ ಪರಮಾತ್ಮನಿಗಿದೆ. ನಿರ್ವಿಶೇಷಾಯ ಸಾಮ್ಯಾಯ ಅಂದರೆ ಸಮಾಯ ಅಂತ ಅರ್ಥ. ಸಾಮ್ಯಾಯ ಅಂದರೆ ಅವನ ರೂಪಗಳಲ್ಲಿ ಪರಸ್ಪರವಾಗಿ ಭೇದ ಇಲ್ಲ, ಎಲ್ಲವೂ ಕೂಡ ಸಮಾನ ಅಂತ ಅರ್ಥ ಅವನ ರೂಪಗಳು. ಜ್ಞಾನಘನಾಯ ಚ, ಜ್ಞಾನಘನ ಅವನು ಪರಮಾತ್ಮ. ಜ್ಞಾನಘನ ಅಂತ ಹೇಳಿದರೆ ಜ್ಞಾನ ಅಂದರೆ ಜ್ಞಾನ ಅನ್ನೋದು ಘನ ಅಂತಂದರೆ ಮೋಡ ಅಂತ ಅರ್ಥ. ಮೋಡ ಅಂದರೆ ಜ್ಞಾನವೆಂಬಂಥ ಅಮೃತವನ್ನು ಮೋಡ ಸುರಿಸಿದಂತೆ ಸುರಿಸ್ತಾನಂತೆ. ಮೋಡ ಹೇಗೆ ಮಳೆ ಹನಿಯನ್ನು ಸುರಿಸ್ತದೋ ಹಾಗೆ ಜ್ಞಾನಾಮೃತವನ್ನು ಸುರಿಸ್ತಕ್ಕಂಥವನು ಪರಮಾತ್ಮ. ಅಂತ ಭಗವಂತನೇ ನನ್ನನ್ನು ರಕ್ಷಣೆ ಮಾಡು, ನಮೋ ನಮಃ, ನಿನಗೆ ನಮಸ್ಕಾರವನ್ನು ಮಾಡುತ್ತೇನೆ ಅಂತ ಪರಮಾತ್ಮನಿಗೆ ನಮಸ್ಕಾರ. ಯಾಕೆ ಅಂದರೆ ಜ್ಞಾನದಿಂದಲೇ ಮೋಕ್ಷವನ್ನು ಕೊಡತಕ್ಕಂಥವನು ಪರಮಾತ್ಮ ಅಂತ. ಗುಣಕರ್ಮಣೆ ಅನ್ನೋದಕ್ಕೆ ಹೇಳಿದ್ವಲ್ಲ, ಕರ್ಮ ಎನ್ನುವುದು ಗೌಣ ಮಾಡುತ್ತಾನೆ, ಜ್ಞಾನಕ್ಕೆ ಮೋಕ್ಷ. ಅದನ್ನೇ ಇದರಲ್ಲಿ ಹೇಳುವಾಗಲೂ ಕೂಡ, ಬ್ರಹ್ಮಸೂತ್ರದಲ್ಲಿ ಹೇಳುವಾಗಲೂ ಕೂಡ ಓಂ ವಿದ್ಯೆಯೈವತು ನಿರ್ಧಾರಣಾತ್ ಓಂ ಅಂತ ಸೂತ್ರವು ಅದನ್ನೇ ಹೇಳುತ್ತದೆ. ಹಾಗಾಗಿ ಇಂಥವನು ಪರಮಾತ್ಮ ಅಂತ ಸ್ತೋತ್ರ ಮಾಡಿದ್ದಾರೆ. ಕ್ಷೇತ್ರಜ್ಞಾಯ ನಮಸ್ತುಭ್ಯಂ ಸರ್ವಾಧ್ಯಕ್ಷಾಯ ಸಾಕ್ಷಿಣೇ ಪುರುಷಾಯಾತ್ಮಮೂಲಾಯ ಮೂಲ ಪ್ರಕೃತಯೇ ನಮಃ. ಭಗವಂತ ಇನ್ನೆಂಥವನು ಅಂದರೆ ಕ್ಷೇತ್ರಜ್ಞ ಅಂದರೆ ನಮ್ಮ ಈ ಶರೀರ ಏನಿದೆ, ಶರೀರದ ಒಡೆಯ ಯಾರು ಅಂದರೆ ಪರಮಾತ್ಮ, ಕ್ಷೇತ್ರಜ್ಞವನು ಭಗವಂತ ಎಲ್ಲ. ಆಮೇಲೆ ಸರ್ವಾಧ್ಯಕ್ಷಾಯ ಸಾಕ್ಷಿಣೇ, ಸರ್ವಾಧ್ಯಕ್ಷ ಎಲ್ಲದಕ್ಕೂ ಕೂಡ ಅವನೇ ಸ್ವಾಮಿ, ಎಲ್ಲದಕ್ಕೂ ಅವನೇ ಸ್ವಾಮಿ. ನಾವು ಅಂದ್ಕೊಂಡು ಯಾವುದೋ ಒಂದು, ನಿನ್ನೆ ಹೇಳಿದ್ನಲ್ಲ, ಯಾವುದೋ ಒಂದು ಊರಿರ್ತದೆ, ಹೋಗಿರ್ತೀವಿ, ಹೋದಾಗ ಸ್ವಾಮಿ ಇಲ್ಲೆಲ್ಲೋ ಒಂದು ದೇವಸ್ಥಾನ ಇದೆ ಅಂತೆ,
ಅದನ್ನು ಹುಡುಕೊಂಡು ಹೋಗ್ತಿದ್ದೀನಿ, ಎಲ್ಲಿದೆ ಹೇಳ್ರಿ ಅಂದರೆ ಇನ್ನೊಬ್ಬ ಹೇಳ್ತಾನೆ, ಅಲ್ಲ ನಾನು ಹಾಗೆ ನಿಮ್ಮಂತೆ ಇನ್ನೊಂದು ಊರಿಂದ ಬಂದವನು, ನನ್ನನ್ನೇನು ಕೇಳ್ತೀರಿ, ನನಗೂ ಗೊತ್ತಿಲ್ಲ, ಗೊತ್ತಿದ್ರೆ ನನಗೆ ಹೇಳ್ರಿ ನೀವು ಅಂತ ಕೇಳ್ತಾರೆ. ಹಾಗೆ ಆದ್ದರಿಂದ ಕೇಳಬೇಕು ಅಂದರೆ ಯಾರನ್ನು ಕೇಳಬೇಕು ಅಂದರೆ ಆ ಊರಿನ ಯಾರು ವ್ಯಕ್ತಿ ಇರ್ತಾನೆ, ಸ್ವಾಮಿ ಇರ್ತಾನಲ್ಲ, ಒಡೆಯ ಇರ್ತಾನಲ್ಲ, ಅವ್ರನ್ನ ಕೇಳಬೇಕು, ಆ ಊರಿನವ್ರನ್ನೇ ಕೇಳಬೇಕು. ಹಾಗೆ ಈ ಬ್ರಹ್ಮಾಂಡಕ್ಕೆ ಬಂದಿದ್ದೀವಿ, ನಾವು ಯಾರು ಕೂಡ ನಮಗೆ ಗೊತ್ತಿಲ್ಲ ಏನು ಅಂತ. ಆದ್ದರಿಂದ ಏನಾದರೂ ಕೇಳೋದು ಅಂತಿದ್ರೆ ಪರಮಾತ್ಮನನ್ನು ಕೇಳಬೇಕಂತೆ, ಭಗವಂತನನ್ನು. ಯಾಕೆ? ಎಲ್ಲದಕ್ಕೂ ಕೂಡ ಅವನೇ ಅಧ್ಯಕ್ಷ, ಅವನನ್ನು ಕೇಳಿದರೆ ಸರಿಯಾದ ಮಾರ್ಗ ತೋರಿಸ್ತಾನೆ. ಅವನು ಎಲ್ಲದಕ್ಕೂ ಸಾಕ್ಷಿಯಾಗಿದ್ದಾನೆ. ಪುರುಷಾಯ ಆತ್ಮ ಮೂಲಾಯ, ಅವನು ಎಲ್ಲದಕ್ಕೂ ಕೂಡ ಮೂಲನಾಗಿದ್ದಾನೆ. ಮೂಲ ಪ್ರಕೃತಯೇ ನಮಃ, ಮೂಲ ಪ್ರಕೃತಿ ಅಂದರೆ ಜಗಕ್ಕೆ ಮೂಲನಾಗಿದ್ದಾನೆ. ಪ್ರಕೃತಿ ಅಂತಂದರೆ ಪ್ರಕೃಷ್ಟವಾದಂಥ ಕೃತಿ, ಅವನ ಕೃತಿಗಳೆಲ್ಲವೂ, ಕೃತಿ ಅಂತಂದರೆ ಕೆಲಸಗಳು, ಅವನ ಎಲ್ಲ ಕೆಲಸಗಳು ಕೂಡ ಎಂಥದ್ದು ಅಂದರೆ ಪ್ರಕೃಷ್ಟವಾಗಿರುತ್ತಂತೆ. ಪರಮಾತ್ಮನ ಕೆಲಸಗಳು ಪ್ರಕೃಷ್ಟವಾಗಿರುತ್ತೆ ಅಂದರೆ ಅರ್ಥ ಏನು? ಎಲ್ಲ ಕೆಲಸಗಳು ಕೂಡ ಸಾರ್ಥಕವಾಗಿರುತ್ತೆ ಅಂತ ಅರ್ಥ. ಸಾರ್ಥಕವಾಗಿರುತ್ತೆ. ನಾವು ಮಾಡುವಂಥ ಕೆಲಸಗಳೆಲ್ಲವೂ ಕೂಡ ವ್ಯರ್ಥ. ಏನೋ ಮಾಡಬೇಕು ಅಂತ ಹೋಗ್ತೀವಿ, ಏನೋ ಆಗೋಗಿರ್ತದೆ. ಏನೋ ಮಾಡಲಿಕ್ಕೆ ಹೋಗಿ ಏನಂತಾರಲ್ಲ, ಏನೋ ಒಬ್ಬ ಮಾಡಲಿಕ್ಕೆ ಹೋದನಂತೆ, ಗಣಪತಿ ಮಾಡ್ತೇನೆ ಅಂತ ಮಾಡಲಿಕ್ಕೆ ಹೋದನಂತೆ. ತೀರಾ ನೋಡಬೇಕಾದ್ರೆ ಗಣಪತಿ ಮಾಡ್ತೇನೆ ಅಂತ ಮಾಡಲಿಕ್ಕೆ ಹೋದವನು ಯಾವುದೋ ಒಂದು ಸಿಂಹನೋ ಚಿರಿತೆನೋ ಮಾಡಿಟ್ಬಿಟ್ಟಿರ್ತಾನಂತೆ. ಹಂಗಾಗ್ತದೆ, ಹಾಗೆಲ್ಲ ಆಗಬಾರ್ದು. ಆದ್ದರಿಂದಾಗಿ ಸರಿಯಾಗಿ ಗೊತ್ತಿರಬೇಕು ನಮಗೆ. ನಮ್ಮ ಕೆಲಸಗಳು ವ್ಯರ್ಥ ಆಗ್ತಿರ್ತವೆ, ಕೆಲವೊಮ್ಮೆ ಹಾಗೂ ಆಗ್ತಿರ್ತದೆ. ಏನು ಅಂದರೆ ಏನೋ ಒಂದು ಮಾಡಬೇಕು ಅಂತ, ತಿಂಡಿ ಮಾಡಬೇಕು ಅಂತ ಹೋಗಿರ್ತಾರೆ, ಏನೋ ಮಾಡಬೇಕು, ಚಿತ್ರಾನ್ನ ಮಾಡಬೇಕು ಅಂತ ಹೋಗಿರ್ತಾರೆ. ನೋಡಿದರೆ ತೀರಾ ನೋಡಬೇಕಾದ್ರೆ ಏನಾಗಿರ್ತದೆ, ಬಿಸಿಬೇಳೆ ಭಾತ್ ಆಗಿ ಹೋಗಿರ್ತದೆ. ಅಷ್ಟು ನೀರು ಹಾಕಿಬಿಟ್ಟಿರ್ತಾರೆ ಅದಕ್ಕೆ, ಅನ್ನಕ್ಕೆ ಅಂತ. ಹಾಗೆ ಆ ರೀತಿ ಕೆಲವೊಂದು ಸರ್ತಿ ನಾವು ಮಾಡುವಂಥ ಕೆಲಸಗಳೆಲ್ಲವೂ ಕೂಡ ವ್ಯರ್ಥವಾಗ್ತಿರ್ತದೆ. ಆದರೆ ಪರಮಾತ್ಮನದ್ದು ಹಾಗಲ್ಲ, ಪ್ರಕೃಷ್ಟವಾದಂಥ ಕೃತಿ ಭಗವಂತನದ್ದು. ಎಲ್ಲ ಕೆಲಸಗಳನ್ನು ಕೂಡ ಅದ್ಭುತವಾಗಿ ಮಾಡತಕ್ಕಂಥವನು ಅಂತ ಪರಮಾತ್ಮನಿಗೆ ನಮಸ್ಕಾರ ಅಂತ. ನಮೋ ನಮಸ್ತೆ ಕಿಲ ಕಾರಣಾಯ ನಾರಾಯಣಾಯಾರ್ತಿ ವಿನಾಶನಾಯ ಸರ್ವಾಗಮಾಂನಾಯ ಮಹಾರ್ಣವಾಯ ನಮೋಪವರ್ಗಾಯ ಪರಾಯಣಾಯ. ಭಗವಂತ ನಮೋ ನಮಸ್ತೆ ಅಖಿಲ ಕಾರಣಾಯ, ಎಲ್ಲದಕ್ಕೂ ಕೂಡ ಕಾರಣನಾದವನು ಭಗವಂತ. ಅರ್ಥಿ ವಿನಾಶನಾಯ, ನಮ್ಮ ದುಃಖಗಳನ್ನೆಲ್ಲವನ್ನು ಕೂಡ ಪರಿಹಾರ ಮಾಡತಕ್ಕಂಥವನು ಪರಮಾತ್ಮ. ಸರ್ವಾಗಮ ಅಮ್ನಾಯ, ಎಲ್ಲ ಆಗಮಗಳೇನಿದ್ದಾವೆ, ವೇದಗಳು ವೇದಾಂತಗಳು ಅಂತ ಏನಿದ್ದಾವೆ, ಎಲ್ಲದರಿಂದಲೂ ಕೂಡ ಪ್ರತಿಪಾದ್ಯನಾಗಿರತಕ್ಕಂಥವನು ಭಗವಂತ. ಎಲ್ಲವೂ ಕೂಡ ಬಂದು ಸೇರುವಂಥದ್ದು. ಸಕಲ ಶಾಸ್ತ್ರಗಳು ಕೂಡ ಎಲ್ಲಿ ಹೋಗಿ ಸೇರುತ್ತದೆ ಅಂದರೆ ಎಲ್ಲ ನದಿಗಳು ಕೂಡ ಸಮುದ್ರಕ್ಕೆ ಸೇರಿದಂತೆ ಸಕಲ ಶಾಸ್ತ್ರಗಳು ಕೂಡ ಭಗವಂತನನ್ನೇ ಪ್ರತಿಪಾದನೆ ಮಾಡಿ ಅವನನ್ನೇ ಸೇರುತ್ತಿದ್ದಾವಂತೆ. ಒಂದೊಂದು ಮಾತುಗಳು ಕೂಡ ಪರಮಾತ್ಮನನ್ನು ಪ್ರತಿಪಾದನೆ ಮಾಡುತ್ತವೆ. ಸರ್ವಾಗಮಾಂನಾಯ, ಎಲ್ಲ ಆಗಮಗಳು ವೇದಗಳೆಲ್ಲವೂ ಕೂಡ, ಎಲ್ಲ ವೇದಗಳು ಭಗವಂತನನ್ನು ಪ್ರತಿಪಾದನೆ ಮಾಡುತ್ತೆ ಅಂದರೆ ಏನರ್ಥ? ಪರಮಾತ್ಮನ ಪ್ರತಿಪಾದನೆ ಮಾಡೋದು ಅಂದರೆ ಏನರ್ಥ? ಅದಕ್ಕೆ ಅಂದರೆ ಭಗವಂತನನ್ನು ಪ್ರತಿಪಾದನೆ ಮಾಡುತ್ತೆ ಅಂದರೆ ಅಲ್ಲ, ಹಾಗಾದ್ರೆ ಮತ್ತು ಮೇಲ್ನೋಟದ ಅರ್ಥ ಇರಲ್ವ, ಬೇರೆ ಅರ್ಥ ಅಂದರೆ ಇರ್ತದೆ. ಮುಖ್ಯವಾಗಿ ಪ್ರತಿಪಾದನೆ ಮಾಡೋದು ಭಗವಂತನನ್ನು ಅಂತ, ಪರಮಾತ್ಮನನ್ನು ಮುಖ್ಯವಾಗಿ ಪ್ರತಿಪಾದನೆ ಮಾಡುತ್ತದಂತೆ. ಹಾಗೆ ಅರ್ಥ ಮಾಡಿಕೊಳ್ಬೇಕು ಅಂತಾರೆ. ಇನ್ನು ಇಂತಹ ಭಗವಂತನನ್ನು ಸ್ತೋತ್ರ ಮಾಡಿದಾಗ ಆಗ ಭಗವಂತ ಇವನ ಸ್ತೋತ್ರಕ್ಕೆ ಮೆಚ್ಚಿ ಅವನು ಬರ್ತಾ ಇದ್ದಾನಂತೆ. ತಂವೀಕ್ಷ ಪೀಡಿತ ಮಜ ಸಹಸಾವತೀರ್ಯ ಸಗ್ರಾಹಮಾಶು ಸರಸಕೃಪಯೋಜ್ಜಹಾರ ಗ್ರಾಹಾದ್ವಿಪಾಟಿತ ಮುಖಾದರಿಣಾ ಗಜೇಂದ್ರಂ ಸಂಪಶ್ಯತಾಂ ಹರಿರಮೋ ಮುಚದ ದುಶ್ರಿಯಾನಾಂ. ಆ ಭಗವಂತ ಬಂದ ಅಂತ ಹೇಳುತ್ತಾರೆ. ಪರಮಾತ್ಮ ಬಂದ. ಏನು ಬರೋದು ಅಂದರೆ ಏನು? ಪರಮಾತ್ಮ ಬರೋದು ಅಂದರೆ ಏನದು? ಬರೋದು ಅಂತಂದರೆ ಹಾಗೆ. ಯಾಕೆ ಅಂದರೆ ಅವನು ಬಂದ ಅಂತ ಹೇಳಿದರೆ ಬಹಳ ಜನ ಹಾಗೆ ಹೇಳುತ್ತಾರೆ. ಎಲ್ಲ ದಾಸರುಗಳೆಲ್ಲ ಹೇಳಬೇಕಾದ್ರೆ, ಜ್ಞಾನಿಗಳೆಲ್ಲ ಹೇಳಬೇಕಾದ್ರೆ ಬಂದ ಅಂತ ಹೇಳ್ತಾರೆ. ಬಂದ ಅನ್ಬೇಕಾದ್ರೆ ಬೇರೆ ಎಲ್ಲೋ ಇದ್ದೋನು ಬರಬೇಕು. ಆದರೆ ಪರಮಾತ್ಮ ಎಲ್ಲ ಕಡೆಯಲ್ಲೂ ಇರ್ತಾನೆ. ಆದ್ದರಿಂದಾಗಿ ಭಗವಂತ ಅಲ್ಲೇ ಇರ್ತಾನೆ. ಅಲ್ಲೇ ಇರೋದು ಬರೋದು ಅಂದರೆ ಏನರ್ಥ? ಮತ್ತೆ ಯಾರಾದರೂ ಕೂಡ ಅಲ್ಲೇ ಇದ್ದಾರೆ, ಇದ್ದವರನ್ನು ಬಂದ ಅಂತ ಹೇಳಿದರೆ ಹೇಗಾಗ್ತದೆ? ಈಗ ತಾನೇ ಬಂದ ಅಂತ ಅಲ್ಲೇ ಇರ್ತಾರೆ. ಇದ್ದವ್ರನ್ನ ಈಗ ಬಂದ ಅಂದರೆ ಇದ್ದವ್ರನ್ನ ಬಂದ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಮತ್ತು ಪರಮಾತ್ಮ ಬಂದ ಅಂತ ಹೇಳ್ತಿದ್ದಾರಲ್ಲ, ಏನು ಅಭಿಪ್ರಾಯ? ಹಾಗಾದರೆ ಭಗವಂತ ಬರೋದು ಅಂದರೆ ಏನರ್ಥ? ಪರಮಾತ್ಮ ಬರೋದು ಅಂತಂದರೆ ಅದು ಎರಡೂ ಇಟ್ಕೊಳ್ಬೋದು ಅಂತ ಹೇಳ್ತಾರೆ. ಎರಡು, ಅಲ್ಲೇ ಇದ್ದವನು ಪ್ರಕಟನಾದ ಅಂತ ಅರ್ಥ. ಒಂದು ಪ್ರಕಟನ ಅಂದರೆ ಈ ಪ್ರಕಟನಾದ ಅಂತ ಹೇಳಿಬೇಕಾರೆ. ಆದರೆ ಬಂದ ಅಂದರೆ ಏನಂತ?
ಬಂದ ಅಂತಂದರೆ ಅದಕ್ಕೂ ಕೂಡ ಎರಡು ರೀತಿಯಲ್ಲೂ ಹೇಳ್ಬೋದು ಅಂತ ಹೇಳ್ತಾರೆ. ನರಸಿಂಹಾವತಾರದನ್ನು ಹೇಳುವಾಗ ಒಂದು ಕಡೆ ಹೇಳ್ತಾರೆ, ಈ ಒಂದು ಆಂಧ್ರ ಪ್ರದೇಶದಲ್ಲಿ ಒಂದು ಊರಿದೆ, ವಿಶಾಖಪಟ್ಟಣ ಅಂತ ಒಂದು ಊರು. ಅದರ ಹತ್ತಿರದಲ್ಲೇ ಒಂದು ಪರ್ವತ ಇದ್ದದಲ್ಲಿ, ಅದಕ್ಕೆ ಸಿಂಹಾಚಲ ಅಂತ ಕರೀತಾರೆ, ಸಿಂಹಾಚಲ ಪರ್ವತ ಅಂತ. ಅಲ್ಲಿ ನರಸಿಂಹದೇವರ ಸನ್ನಿಧಾನ ಇದೆ, ನರಸಿಂಹದೇವರ ಸನ್ನಿಧಾನ. ಅಲ್ಲಿಯ ಇದನ್ನು ಸ್ತೋತ್ರ ಮಾಡುವಾಗ, ನರಸಿಂಹದೇವರನ್ನು ಸ್ತೋತ್ರ ಮಾಡುವಾಗ ಅಲ್ಲೊಂದು ಶ್ಲೋಕ ಹೇಳುತ್ತಾರೆ, ಭಾಳ ಚೆನ್ನಾಗಿ. ತ್ರಾಹೀತಿ ವ್ಯಾಹರಂ ತ್ರಿದಶ ರಿಪುಶತಂ ತ್ರಾತು ಕಾಮೋ ರಹಸ್ಯೇ ತ್ರಾಹೀತಿ ವ್ಯಾಹರಂತಂ ತ್ರಿದಶ ರಿಪುಸುತಂ ತ್ರಾತು ಕಾಮೋ ರಹಸ್ಯೇ ವಿಸ್ರಸ್ತಂ ಪೀತವಸ್ತ್ರಂ ನಿಜಕಟಿಯುಗಲೇ ಸವ್ಯಹಸ್ತೇನ ಗೃಹ್ಣನ್ ವೇಗಶ್ರಾಂತಂ ನಿತಾಂತಂ ಖಗಪತಿಮೃತಂ ಪಾಯಯನ್ ಅನ್ಯಪಾಣೌ ಸಿಂಹಾದ್ರೌ ಶೀಘ್ರಪಾತ ಕ್ಷಿತಿಪಿಹಿತಪದಃ ಪಾತು ಮಾಂ ನಾರಸಿಂಹಃ. ನರಸಿಂಹದೇವರ ಸ್ತೋತ್ರ ಮಾಡುವಾಗ ಹೇಗೆ ಹೇಳಿದ್ದಾರೆ ನೋಡಿ. ಪ್ರಹ್ಲಾದರಾಜರು ಅವರು ಭಗವಂತನನ್ನು ಕರೆದ್ರಂತೆ, ಪರಮಾತ್ಮ ನೀನೇ ನನ್ನನ್ನು ರಕ್ಷಣೆ ಮಾಡೋನು ಅಂತ ಕರೆದಾಗ, ತ್ರಾಹೀತಿ ವ್ಯಾಹರಂತಂ ತ್ರಾಹಿ ಅಂತ ರಕ್ಷಣೆ ಮಾಡು ಅಂತ ಪ್ರಹ್ಲಾದರಾಜರು ಕರೀತಾ ಇದ್ದರೆ, ಅದಕ್ಕೆ ತ್ರಿದಶ ರಿಪು ಅಂದರೆ ಇವನು ಹಿರಣ್ಯಕಶಿಪು, ಅವನ ಮಗ ಅಂತಂದರೆ ಪ್ರಹ್ಲಾದ. ತ್ರಿದಶ ರಿಪುಸುತಂ ತ್ರಾತು ಕಾಮೋ ರಹಸ್ಯೇ, ತ್ರಾತು ಕಾಮ ರಹಸ್ಯವಾಗಿ ಅವನನ್ನು ರಕ್ಷಣೆ ಮಾಡಬೇಕು ಅಂತ ಭಗವಂತ ಬರ್ತಾ ಇದ್ದಂತೆ. ಬರುವಾಗ ಏನಾಯ್ತಂತೆ, ಅಕಸ್ಮಾತು ಲಕ್ಷ್ಮೀದೇವಿ ಹೇಳಿದ್ಲಂತೊಂದು ಸರ್ತಿ, ಹೋಗ್ತಾ ಇದ್ದೀರಿ ಅವಸರದಲ್ಲಿ ಹಾಗೆ ಹೋಗಿಬಿಡ್ಬೇಡ್ರಿ, ಕಾಲಿಗೆ ಅಲ್ಲಿ ಹೋಗುವಾಗ ಮುಳ್ಳುಗಿಳಿರ್ತದೆ, ಚುಚ್ಚಿದ್ರೆ ಕಷ್ಟ ನಿಮಗೆ, ಅದಕ್ಕೆ ಹೋಗಬೇಕಾದ್ರೆ ಪಾದರಕ್ಷೆ ಹಾಕ್ಕೊಂಡು ಹೋಗ್ರಿ ಅಂತ ಹೇಳಿದ್ರಂತೆ. ಹೇಳಿದ್ದಕ್ಕೆ ಭಗವಂತ ಹೇಳಿದ್ನಂತೆ, ಅಯ್ಯೋ ಲಕ್ಷ್ಮಿ, ನನಗೆ ಅಷ್ಟು ಸಮಯ ಇಲ್ಲ, ನನ್ನ ಭಕ್ತನ ಕಾಪಾಡಬೇಕು, ನಾನು ಹೋಗಬೇಕು ಅಂತ ಪಾದರಕ್ಷೆ ಮುಂದಿಟ್ಟಿದ್ರು ಕೂಡ ಅದನ್ನು ದಾಟಿ ಮುಂದೆ ಬಂದಂತೆ, ಅದನ್ನ ಹಾಕ್ಕೊಳ್ಳಿಲ್ಲಂತೆ ಪರಮಾತ್ಮ, ಅದು ಹಾಕ್ಕೊಳ್ಳಿಲ್ಲ. ಅಷ್ಟೇ ಅಲ್ಲ, ಅವನು ಬರ್ತಾ ಇದ್ದಾಗ ವೇಗಕ್ಕೆ ಏನಾಗಿಬಿಡುತ್ತಂತೆ, ಅವನು ಉಟ್ಟಂಥ ಏನು ಪೀತಾಂಬರ ಇದೆಯಲ್ಲ, ಅದು ಸಡಿಲಾಗಿಬಿಡುತ್ತು. ಒಂದು ಕಡೆಯಲ್ಲಿ ಸಿಗಿಸ್ಕೊಂಡಂಥ ಕಚ್ಚೆ ಏನಾಯಿತು, ಹೊರಗೆ ಬಂದುಬಿಟ್ಟಿತ್ತಂತೆ. ಅದನ್ನು ಸಿಗಿಸ್ಬೇಕಲ್ಲ, ಅದು ಸಿಗಿಸ್ಲಿಕ್ಕೂ ಕೂಡ ಸಮಯ ಇಲ್ಲ ಅವನಿಗೆ, ಅಷ್ಟು ಸಮಯ. ಯಾಕೆಂದರೆ ನನ್ನ ಭಕ್ತನ ರಕ್ಷಣೆ ಮಾಡಬೇಕು ಅಂತ, ಭಕ್ತನ ರಕ್ಷಣೆ ಮಾಡಬೇಕು ಅನ್ನೋದಕ್ಕೋಸ್ಕರವಾಗಿ ವಿಸ್ರಸ್ತಂ ಪೀತವಸ್ತ್ರಂ ನಿಜಕಟಿಯುಗಲೇ ಸವ್ಯಹಸ್ತೇನ ಗೃಹ್ಣನ್. ಆ ಕಚ್ಚೆ ಹೊರಗೆ ಬಂದಿದ್ದರೆ ಎಡಗೈಯಲ್ಲಿ ಆ ಕಚ್ಚೆ ಹಿಡ್ಕೊಂಡಂತೆ, ಸವ್ಯಹಸ್ತ ಎಡಗೈಯಲ್ಲಿ ಕಚ್ಚೆ ಹಿಡ್ಕೊಂಡಂತೆ, ಅದನ್ನು ಸಿಗಿಸ್ಕೊಳ್ಳಿಕ್ಕೂ ಹೋಗಲಿಲ್ಲಂತೆ, ಕಚ್ಚೆ ಹಾಗೆ ಹಿಡ್ಕೊಂಡ್ಬಿಟ್ಟಿದ್ದಾನೆ. ಇನ್ನು ಆ ಹೋಗುವಾಗ ಗರುಡದೇವ್ರ ಮೇಲೆ ಕೂತ್ಕೊಂಡು ಬರ್ತಾ ಇದ್ನಂತವನು. ಆ ಗರುಡದೇವರ ಮೇಲೆ ಕೂತ್ಕೊಂಡು ಬರ್ತಾ ಇದ್ದರೆ ಆಗ ಏನಾಯ್ತಂತೆ, ವೇಗದಿಂದ ಬೇಗ ಹೋಗು ಅಂತ ಹೇಳ್ತಿದ್ದಂತೆ, ಭಕ್ತನ ರಕ್ಷಣೆ ಮಾಡಬೇಕು, ಹೋಗು ಅಂತಿದ್ದಂತೆ. ಹೋಗು ಅನ್ನುವಾಗ ಆ ವೇಗದಿಂದ ಹೋಗಬೇಕಾದ್ರೆ ಗರುಡನಿಗೆ ಆಯಾಸ ಆಯ್ತಂತೆ, ಅವನಿಗೆ ಆಯಾಸ ಆಯಿತು. ಆಯಾಸ ಆದದ್ದಕ್ಕೆ ಇವನೇನು ಮಾಡಿದ್ನಂತೆ, ವೇಗಶ್ರಾಂತಂ ನಿತಾಂತಂ ಖಗಪತಿಮೃತಂ ಪಾಯಯನ್ ಅನ್ಯಪಾಣವು. ಒಂದು ಕೈಯಲ್ಲಿ ಏನು ಮಾಡಿದ್ದಾನೆ, ತಂದೆ ಕಚ್ಚೆಯನ್ನು ಹಿಡ್ಕೊಂಡಿದ್ದಾನೆ ಪರಮಾತ್ಮ, ಆ ಪೀತವಸ್ತ್ರ ಹಿಡ್ಕೊಂಡಿದ್ದಾನೆ. ಇನ್ನೊಂದು ಕೈಯಲ್ಲಿ ಏನು ಮಾಡಿದ್ನಂತೆ, ಈ ಗರುಡನಿಗೆ ಆಯಾಸ ಆಯಿತು ಅಂತ ಹೇಳಿ ಅದಕ್ಕೆ ನೀರು ಕುಡಿ ಅಂತ ಹೇಳ್ಬಿಟ್ಟು ಇನ್ನೊಂದು ಕೈಯಲ್ಲಿ ತಾನೇ ನೀರು ಕುಡಿಸ್ತಾ ಇದ್ನಂತೆ. ಮತ್ತೆ ಎಲ್ಲಾದರೂ ಇವನೇ ನೀರು ಕುಡಿಯೋದು ಅಂದರೆ ಮತ್ತೆ ರೆಕ್ಕೆ ಬಡಿಯೋದನ್ನು ನಿಲ್ಲಿಸಿ ಆಮೇಲೆ ನೀರು ಕುಡಿಲಿಕ್ಕೆ ಶುರು ಮಾಡಿದ ಇನ್ನೊಂದು ತಾಸು ಆಗ್ತದೆ, ಮತ್ತೆ ಯಾಕೆ ಬೇಕಾದಿತ್ತು ಅಂತ ತಾನೇ ಒಂದು ಕೈಯಲ್ಲಿ ನೀರು ಕುಡಿಸ್ತಿದ್ನಂತೆ ಪರಮಾತ್ಮ. ತಾನೇ ನೀರು ಕುಡಿಸ್ಕೊಂಡು ವೇಗಶ್ರಾಂತಂ ನಿತಾಂತಂ ಖಗಪತಿಮೃತಂ ಪಾಯಯನ್ ಅನ್ಯಪಾಣವು ಸಿಂಹಾದ್ರೌ ಶೀಘ್ರಪಾತ. ಅದು ಸಿಂಹಾದ್ರಿಯಲ್ಲಿ ಶೀಘ್ರವಾಗಿ ಹೋಗಬೇಕು ಅಂತ ಕ್ಷಿತಿಪಿಹಿತ ಪದಃ ಪಾತು ಮಾಂ ನಾರಸಿಂಹ ಅಂತ ನರಸಿಂಹದೇವರು ಅಂತ ಹೇಳ್ತಾರೆ. ಅಂದರೆ ವೇಗದಿಂದ ಬಂದ ಪರಮಾತ್ಮ ಅಂತ, ಅಷ್ಟು ವೇಗ ಅವನಿಗೆ ಅವಸರ ಅಂತ. ಯಾಕೆ ಅಂದರೆ ಭಕ್ತರ ರಕ್ಷಣೆ ಮಾಡಬೇಕು ಅಂತ, ಭಕ್ತರ ರಕ್ಷಣೆಗೋಸ್ಕರವಾಗಿ ಬಂದ ಅಂತ ಹೇಳಿದ್ರೆ ಹೀಗೆ ಬಂದ ಅಂತ ಅದು ಹೇಳ್ಬೋದು, ಇಲ್ಲ ಅಂತಲ್ಲ. ಅಲ್ಲೇ ಇದ್ದವನು ಪ್ರಕಟನಾದ ಅಂತಲೂ ಕೂಡ ಇನ್ನು ಕೆಲವು ವ್ಯಾಖ್ಯಾನಗಳಿದೆ, ಅದು ಸರಿನೇ, ಎರಡೂ ಸರಿ. ಹಾಗಾಗಿ ಬಂದ ಅನ್ನೋದು ಕೂಡ ಸರಿ, ಇಲ್ಲೂ ಹಾಗೇನೆ. ಇದನ್ನೇ ಇನ್ನೊಂದು ಕಡೆಯಲ್ಲಿ ಹೇಳಬೇಕಾದ್ರೆ ದಾಸರು ಹೇಳುತ್ತಾರೆ, ಇವನು ಕರೆದ್ನಲ್ಲ, ಕರೆದು ಕೂಡಲೇ ಬಂದ್ಬಿಟ್ನಂತೆ ಇವನು. ಒಂದು ಕಡೆ ಗೋಪಾಲದಾಸರು ಹೇಳಬೇಕಾದ್ರೆ ಗೋಪಾಲದಾಸರು ಹೇಳುತ್ತಾರೆ, ಒಮ್ಮೆ ಅವರು ತಿರುಪತಿ ಕ್ಷೇತ್ರಕ್ಕೆ ಹೋಗಿದ್ರಂತೆ. ತಿರುಪತಿಗೆ ಹೋದಾಗ ಗೋಪಾಲದಾಸರಿಗೆ ದರ್ಶನ ಆಗಲಿಲ್ಲ.
ಹೋಗಲಿ ಉತ್ಸವ ಮೂರ್ತಿಯನ್ನಾದರೂ ನೋಡಬೇಕು ಅಂತ ಹೋದರೆ ರಥದ ಹತ್ರಕ್ಕೆ ಹೋದರೆ ಆ ರಥದಲ್ಲಿ ಕೂತಂಥ ಶ್ರೀನಿವಾಸನ ದರ್ಶನ ಆಗಲಿಲ್ಲ ಸರಿಯಾಗಿ, ಎಲ್ಲ ತಳ್ಳಿ ಹಾಕಿಬಿಟ್ರಂತ ಅವರನ್ನು. ತಳ್ಳಿ ಹಾಕಿದಾಗ ಆ ರಥ ಮುಂದಕ್ಕೆ ಹೋಗಲಿಲ್ಲ. ಮುಂದಕ್ಕೆ ಹೋಗದೇ ಇದ್ದಾಗ ಯಾರೋ ಹೇಳಿದರು ಗೋಪಾಲದಾಸರಿಗೇನೋ ಸಮಸ್ಯೆ ಆಗಿದೆ, ಅವಮಾನ ಆಗಿದೆ, ಇಲ್ಲಿ ಮೊದಲು ಅವ್ರನ್ನ ಕರ್ಕೊಂಬನ್ನಿ ಅಂದ್ರಂತೆ. ಅವ್ರನ್ನ ಕರ್ಕೊಂಬಂದರು. ಕರ್ಕೊಂಬಂದಾದ ನಂತರ ದರ್ಶನ ಆಯಿತು. ಆಗ ಮುಂದೆ ಬರಲಿ ರಥ ಅಂದರೆ ಆಗಲೂ ಬರಲಿಲ್ಲ. ಬರದೇ ಇದ್ದಾಗ ಆ ಸಂದರ್ಭದಲ್ಲಿ ಆ ಗೋಪಾಲದಾಸರು ಅಲ್ಲೇ ಒಂದು ಪದ್ಯ ರಚನೆ ಮಾಡಿದ್ರಂತೆ. ಅವ್ರು ಹೇಳಿದ್ರಂತೆ, ಸ್ವಾಮಿ ಯಾರ್ಯಾರೋ ಕರೆದಾಗ ಓಡಿ ಬಂದಿದ್ದೀಯೋ ನೀನು, ನಾನು ಕರೆದ್ರೆ ಯಾಕೋ ಬರೋದಿಲ್ಲ ನೀನು, ನಾನು ನಿನ್ನ ಭಕ್ತ, ನೀನು ಯಾರ್ಯಾರು ನಿನ್ನನ್ನು ಬಂದು ನಿನ್ನ ಪಾದ ಗಟ್ಟಿ ಹಿಡಿತಾರೋ ಅವ್ರನ್ನ ಉದ್ಧಾರ ಮಾಡ್ತೀನಿ ಅಂತ ನೀನೊಂದು ಶಪಥ ಮಾಡಿದ್ದಿ. ಅದೊಂದು ಕೀರ್ತಿ ನಿನಗೆ, ನಿನ್ನ ಭಕ್ತರನ್ನು ರಕ್ಷಣೆ ಮಾಡ್ತಿ ಅನ್ನುವ ಒಂದು ಕೀರ್ತಿ ಇದೆ. ನಾನೀಗ ಕರಿತಾ ಇದ್ದೆ, ನೀನು ಬರಲಿಲ್ಲ ಅಂದರೆ ಭಕ್ತರಿಗೋಸ್ಕರ ಬರದೇ ಇದ್ದವು ನೀವನು ಅಂತ ಅಪಕೀರ್ತಿ ಗುರಿ ಆಗ್ತೀನಿ, ನೀನು ಬಂದುಬಿಡು ಅಂತಂತೆ ಗೋಪಾಲದಾಸರು ಹೇಳಿದ್ರಂತೆ. ಅವ್ರು ಹೇಳುವಾಗ ಒಂದು ಮಾತು ಹೇಳುತ್ತಾರೆ, ಇವನು ಕರೆದಾಗ ಬಂದೆಲ್ಲೋ ನೀನು, ಕರಿಯ ಮೊರೆಯ ಕೇಳಿ ಸಿರಿಗೆ ಹೇಳದೆ ಬಂದೆ, ಕರಿರಾಜ ಅವನಿನ್ನ ಹಿರಿಯಪ್ಪನ ಮಗನೇನೋ, ಅವನೇನು ನಿನ್ನ ದೊಡ್ಡಪ್ಪನ ಮಗನ ಅವನು. ಕರಿಯ ಮೊರೆಯ ಕೇಳಿ, ಕರಿ ಅಂದರೆ ಆನೆ, ಆ ಆನೆ ಕರೆದಂಥ ಧ್ವನಿಯನ್ನು ಕೇಳಿ ಹೇಗೆ ಬಂದಿದ್ದೆ ಅಂದರೆ ಸಿರಿಗೆ ಹೇಳದೆ ಬಂದೆ. ನಿನ್ನ ಹೆಂಡತಿ ಲಕ್ಷ್ಮೀದೇವಿಗೂ ಹೇಳಲಿಲ್ಲ, ಮನೆಯಿಂದ ಗಂಡಂದರು ಹೊರಗೆ ಹೋಗಬೇಕಾದ್ರೆ ಇಂಥ ಜಾಗಕ್ಕೆ ಹೋಗಿ ಬರ್ತೀನಿ ಅಂತ ಹೆಂಡತಿಗೆ ಹೇಳಿ ಬರೋದೊಂದು ಪರಿಪಾಠಿ ಇರ್ತದೆ. ಇವನು ಹೇಳೂ ಇಲ್ಲಂತೆ ಲಕ್ಷ್ಮೀದೇವಿ, ಲಕ್ಷ್ಮಿಗೂ ಕೂಡ ಹೇಳದೆ ಬಂದಿದ್ದಂತೆ. ಇವನು ಹೇಳದೆ ಬಂದಿದ್ದಕ್ಕೋಸ್ಕರವಾಗಿ ಭಗವಂತನಿಗೆ ಹೇಳುತ್ತಾರೆ ಸಿರಿಗೆ ಹೇಳದೆ ಬಂದೆ. ಆದ್ದರಿಂದ ಇವತ್ತು ನಾನು ಕರಿತಾ ಇದ್ದೇನೆ, ಶರಣಾಗತ ರಕ್ಷಕ ಮಣಿ ಎಂಬುವ ಬಿರುದೆ ಬೇಕಾದರೆ ಸರಸರ ಬಾರಯ್ಯ, ಗರುಡಗಮನ ಗೋಪಾಲ ವಿಠಲರಾಯ. ನನ್ನನ್ನು ನಾನು ಕರಿತಿದ್ದೀನಿ, ಶರಣಾಗತ ರಕ್ಷಕ ಮಣಿ ಎಂಬುವ ಬಿರುದು ಬೇಕಾದರೆ, ಇದೊಂದು ಬಿರುದಿದೆ ನಿನಗೆ, ಆ ಬಿರುದು ನಿನಗೆ ಉಳಿಬೇಕು ಅಂದರೆ ಸರಸರ ಬಂದುಬಿಡು ನೀನು ಅಂತ ಕರೆದಾಗ ಆ ಪದ್ಯ ಮುಗಿತಾ ಇದ್ದಂತೇನೆ ಆ ರಥ ತನ್ನಟ್ಟಕ್ಕೆ ತಾನು ಯಾರು ಎಳೆಯದೇನೆ ಸರಸರ ಬಂದ್ಬಿಡುತ್ತಂತೆ. ಇದನ್ನೇ ನಡೆದು ಬಾರಯ್ಯ ಭವ ಕಡಲಿಗೆ ಕುಂಭ ಸಂಭವ ಅಂತ ಆ ಪರಮಾತ್ಮನ ಸ್ತೋತ್ರ ಮಾಡ್ತಾರೆ. ಹಾಗೆ ಗಜೇಂದ್ರನನ್ನು ಹೇಳುವಾಗ ಈ ರೀತಿ ಎಲ್ಲರೂ ಬಳಸ್ಕೊಳ್ಳುತ್ತಾರೆ. ಅಂದರೆ ಯಾರಿಗೂ ಭಗವಂತ ರಕ್ಷಣೆ ಮಾಡಬೇಕು ಅಂತ ಎಲ್ಲಿರ್ತೀವೋ ಅಲ್ಲಿಗೆ ಬಂದ್ಬಿಡ್ತಾನಂತೆ ಪರಮಾತ್ಮ. ಇದು ಭಗವಂತನ ವೈಶಿಷ್ಟ್ಯ ಅಂತ ಹೇಳ್ತಾರೆ. ಬೇರೆಯವರು ನಮಗೇನು ಹುಷಾರಿಲ್ಲ, ಪಕ್ಕದ ಮನೆಯಲ್ಲೇ ಡಾಕ್ಟ್ರ್ ಇದ್ದಾರೆ, ಸ್ವಲ್ಪ ಬಂದು ನೋಡ್ರಿ ಅಂದರೆ ಇಲ್ಲ 5 ಗಂಟೆ ಕ್ಲಿನಿಕ್ ಓಪನ್ ಮಾಡ್ತೀನಿ ಅಲ್ಲಿ ಬರ್ರಿ ಅಂತ ಹೇಳ್ತಾರೆ. ಅಲ್ಲೇ ಹತ್ತಿರದಲ್ಲಿದ್ದರೂ ಬರುವುದಿಲ್ಲ ಅವರು. ಆದರೆ ಭಗವಂತ ಹಾಗಲ್ಲ, ಅವನು ನಮ್ಮ ವೈದ್ಯ, ಕರೆದಲ್ಲಿಗೆ ಬರುವ ಅಂತ ಹೇಳ್ತಾರೆ. ಎಲ್ಲೆಲ್ಲಿ ಕೂತು ಕರಿತೀರೋ ನೀವು ಅಲ್ಲೇ ಬಂದು ಅನುಗ್ರಹವನ್ನು ಮಾಡ್ತಾನಂತೆ ಪರಮಾತ್ಮ. ಇದು ಭಗವಂತನ ವೈಶಿಷ್ಟ್ಯ. ಇಂಥ ಭಗವಂತ ಬಂದ. ತಂವೀಕ್ಷ ಪೀಡಿತ ಮಜಃ ಸಹಸಾವತೀರ್ಯ, ಅವನು ಪೀಡಿತನಾಗಿದ್ದನ್ನು ನೋಡಿ ಕೃಪೆಯಿಂದ ಭಗವಂತ ಏನು ಮಾಡಿದ್ನಂತೆ, ಅಂತಃಸರಸ್ಯುರುಬಲೇನ ಪದೇ ಗೃಹೀತೋ ಗ್ರಾಹೇಣ ಯೂತಪತಿರಂಬುಜಹಸ್ತ ಆರ್ತಃ ಆಹೇದಮಾದಿ ಪುರುಷ ಕಿಲ ಲೋಕನಾಥ ತೀರ್ಥಶ್ರವಶ್ರವಣ ಮಂಗಲ ನಾಮಧೇಯ ಸ್ಮೃತ್ವಾ ಹರಿಸ್ತಮರಣಾರ್ತಿ ನಮ ಪ್ರಮೇಯ ಚಕ್ರಾಯುಧ ಪತಗರಾಜ ಭುಜಾದಿರೂಢ ಚಕ್ರೇಣ ನಕ್ರವದನಂ ವಿನಿಪಾಟ್ಯ ತಸ್ಮಾತ್ ಹಸ್ತೆ ಪ್ರಗೃಹ್ಯ ಭಗವಾನ್ ಕೃಪಯೋಜ್ಜಹಾರ. ಆ ಭಗವಂತ ಬಂದು ನಿಂತಂತೆ. ಬಂದು ಗರುಡಾರೂಢನಾಗಿ ನಿಂತಾಗ ಪಥಗಾದಿ ರೂಢ, ಅಲ್ಲಿ ನಿಂತಿರುವಾಗ ಭಗವಂತನನ್ನು ನೋಡಿ ಭಗವಂತ ಎಷ್ಟೋ ಜನರನ್ನು ಕರೆದೆ ನಾನು, ಯಾರೂ ನನ್ನನ್ನು ರಕ್ಷಣೆ ಮಾಡಲಿಕ್ಕಾಗಲಿಲ್ಲ, ನೀನೇ ನನ್ನನ್ನು ಉದ್ಧಾರ ಮಾಡುವವನು ಪರಮಾತ್ಮ ಅಂತ ಅಲ್ಲೇ ಇದ್ದಂಥ ಕಮಲದ ಪುಷ್ಪವನ್ನು ಸೊಂಡಿಲಲ್ಲಿ ತೆಗೆದು ಅದರಿಂದಾಗಿ ಒಂದು ಪುಷ್ಪವನ್ನು ಭಗವಂತನಿಗೆ ಅರ್ಪಣೆ ಮಾಡಿದ್ನಂತೆ. ಭಕ್ತಿ ಪುಷ್ಪಂ ಸಮರ್ಪಯಾಮಿ ಅಂತ ದೇವರಿಗೆ ಸಮರ್ಪಣೆ ಮಾಡಿದ್ನಂತೆ. ದೇವರಿಗೆ ಸಮರ್ಪಣೆ ಮಾಡ್ತಾ ಇದ್ದಂತೆ ಭಗವಂತ ಒಂದು ಮಾತನ್ನು ಹೇಳಿದ್ದಾನೆ, ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೇ ಭಕ್ತ್ಯಾ ಪ್ರಯಚ್ಛತಿ. ಯಾರು ನನಗೆ ಒಂದು ಪತ್ರ, ಒಂದು ಸಣ್ಣ ತುಳಸಿದಳ ಅಥವಾ ತೋಯ, ಒಂದು ನೀವೇನು ಇಡಬೇಕಾಗಿಲ್ಲ, ದೇವ್ರ ನೈವೇದ್ಯ ಅಂತ ಹೇಳಿಬಿಟ್ಟು ನಾವು ಹೇಳೋದು ಮಾತ್ರ ಹೀಗೆ ಏನಂತಾರೆ, ಸೌವರ್ಣೆ ಸ್ಥಾಲಿವರಿಯೇ, ಏನು ಹೇಳಬೇಕಾದ್ರೆ ಬಂಗಾರದ ಪಾತ್ರೆ ಇಟ್ಟಿದ್ದೀನಿ, ಅದರಲ್ಲಿ ಕೋಸಂಬರಿ ನಾನಾ ವಿಧವಾದ ಭಕ್ಷ್ಯಗಳನ್ನು ಎಲ್ಲ ಬಡಿಸಿದ್ದೀನಿ ದೇವರೇ ಸ್ವೀಕಾರ ಮಾಡುವಂಥ ಮಂತ್ರ ಮಾತ್ರ ಹೇಳ್ತಿರ್ತೀವಿ. ಇಡೋದೇನು ಇಟ್ಟಿರ್ತೀವಿ ದೇವ್ರ ಎದುರಿಗೆ, ಒಂದು ಸಣ್ಣ ಲೋಟದಲ್ಲಿ ನೀರು, ಇನ್ನೊಂದು ಪುಟಾಣಿ ಸಕ್ಕರೆ ಇಟ್ಟಿರ್ತೀವಿ ಅಷ್ಟೇ. ಅಷ್ಟನ್ನೇ ತಗೊಂಡು ಇದನ್ನು ಹೇಳೋದು ಮಾತ್ರ ವೈಭವದ ನೈವೇದ್ಯ ನಿನಗೆ ಅಂತಿರ್ತೀವಿ. ಆದರೆ ಅಷ್ಟು ಕೊಟ್ಟರೂ ಕೂಡ ಭಗವಂತನ ಕಾರುಣ್ಯ ಏನು, ಭಕ್ತಿಯಿಂದ ಕೊಡು. ಯೋಮೇ ಭಕ್ತಿಯ ಪ್ರಯಚ್ಛತಿ.
ನೀನು ಕೊಡುವಂಥದ್ದು ಒಂದು ಹೂವಾಗಲಿ, ಒಂದು ತುಳಸಿ ಆಗಲಿ, ಏನಾದರೂ ಕೂಡ ಒಂದು ಭಕ್ತಿಯಿಂದ ಕೊಟ್ಟಿ ಅಂದರೆ ನಿನ್ನನ್ನು ನಾನು ಅನುಗ್ರಹ ಮಾಡುತ್ತೇನೆ ಅಂತಾನೆ ಪರಮಾತ್ಮ. ಆದ್ದರಿಂದಾಗಿ ಭಕ್ತಿ ಪುಷ್ಪಂ ಸಮರ್ಪಯಾಮಿ ಅಂತ ಒಂದು ಕಮಲದ ಹೂವನ್ನು ಕೊಟ್ಟರೆ ಭಗವಂತ ಹಸ್ತೆ ಪ್ರಗೃಹ್ಯ ಭಗವಾನ್ ಕೃಪಯೋಜ್ಜಹಾರ, ಅವನನ್ನು ಕೈಯಲ್ಲಿ ಹಿಡಿದು ಮೇಲೆ ಎತ್ತಿದಂತ ಒಂದು ಸರ್ತಿ ಗಜೇಂದ್ರನನ್ನು ಅನಾಯಾಸವಾಗಿ ಮೇಲಕ್ಕೆ ಎತ್ತುವಾಗ ಆ ಮೊಸಳೆ ಪಾದ ಹಿಡಿದಿತ್ತಲ್ಲ ಹಾಗೆ ಮೇಲಕ್ಕೆ ಬಂತಂಥದ್ದು ಕೂಡ. ಮೇಲೆ ಬಂದಾಗ ಚಕ್ರೇಣ ನಕ್ರವದನಂ ವಿನಿಪಾಟ್ಯ ತಸ್ಮಾತ್, ಆ ನಕ್ರನ ವದನವನ್ನು ಸೀಳಿದಂತೆ ಭಗವಂತ ಚಕ್ರದಿಂದಾಗಿ. ಆ ನಕ್ರ ಅಂದರೆ ಮೊಸಳೆ ಆ ಸೀಳಿದ ಕೂಡಲೇ ಮೇಲಿಂದ ಕೆಳಗೆ ಬಿತ್ತದು. ಅದು ಬಿದ್ದರೆ ಆ ಗಜೇಂದ್ರ ಮಾಡಿದ ಸ್ತೋತ್ರವನ್ನು ಮೆಚ್ಚಿದಂಥ ಪರಮಾತ್ಮ ಅಲ್ಲಿಂದ ಮತ್ತೆ ಕೆಳಗಿಳಿಸ್ತಿಲ್ಲ, ಕೆಳಗಿಳಿಸ್ತಿಲ್ಲ, ಹಾಗೆ ಹಿಡಿದವನು ಮೇಲ್ ತನಕ ಕರ್ಕೊಂಡು ಹೋದನಂತೆ. ಗಜೇಂದ್ರ, ನೀನು ಮಾಡಿದ ಸ್ತೋತ್ರಕ್ಕೆ ನಿನಗೆ ಮೋಕ್ಷವನ್ನು ಕೊಡ್ತೇನೆ ನಾನು ಅಂತ ಪರಮಾತ್ಮ ಅವನಿಗೆ ಮೋಕ್ಷವನ್ನೇ ಕೊಟ್ಟನಂತೆ ಭಗವಂತ. ಹೀಗೆ ಮೋಕ್ಷವನ್ನು ಕೊಟ್ಟ ಗಜೇಂದ್ರನನ್ನು ಉದ್ಧಾರ ಮಾಡಿದ್ನಂತೆ ಪರಮಾತ್ಮ. ಆ ಗಜೇಂದ್ರನನ್ನು ಉದ್ಧಾರ ಮಾಡಿದ್ನಲ್ಲ, ಅಷ್ಟೇ ಅಲ್ಲ, ಜೊತೆಗೇನು ಮಾಡಿದ್ನಂತೆ, ಈ ಕೆಳಗಿದ್ದಂಥ ಏನು ಮೊಸಳೆ ಇತ್ತಲ್ಲ ಆ ಮೊಸಳೆಯನ್ನು ಕರೆದನಂತೆ ಭಗವಂತ. ಕರೆದು ಬಾ ನಿನಗೂ ಮೋಕ್ಷ ಕೊಡ್ತೀನಿ ಅಂಥೇಳಿ ಅವನನ್ನು ಕರ್ಕೊಂಡು ಹೋದನಂತೆ, ಮೋಕ್ಷ ಕೊಟ್ಟನಂತೆ. ಯಾಕೆ? ಗಜೇಂದ್ರ ಸ್ತೋತ್ರ ಮಾಡಿದ ಪರಮಾತ್ಮನನ್ನು, ಗಜೇಂದ್ರ ಭಕ್ತಿ ಪುಷ್ಪವನ್ನು ಸಮರ್ಪಣೆ ಮಾಡಿದ, ಅವನಿಗೆ ಕೊಡಲಿ ಮೋಕ್ಷ ಬೇಕಾದರೆ. ಆದರೆ ಮೊಸಳೆಗೆ ಯಾಕೆ ಮೋಕ್ಷ ಕೊಟ್ಟ ಅಂತಂದರೆ ಅದಕ್ಕೆ ಎರಡು ಅರ್ಥದಲ್ಲಿ ಹೇಳುತ್ತಾರೆ. ಏನು ಅಂದರೆ, ಒಂದು, ಈ ಗಜೇಂದ್ರ ಸ್ತೋತ್ರವನ್ನು ಮಾಡಿದಾಗ ಅದು ಕೇಳಿಸ್ಕೊಡುತ್ತಲ್ಲ, ಅದಕ್ಕೆ ಮೋಕ್ಷ. ಅಂದರೆ ಬರೀ ಭಗವಂತನ ಸ್ತೋತ್ರ ಮಾಡೋರಿಗೆ, ಭಗವಂತನ ಕಥೆ ಇರುವ ಭಾಗವತ ಹೇಳುವವರಿಗೆ ಮಾತ್ರ ಮೋಕ್ಷ ಅಲ್ಲ, ಭಕ್ತಿ ಶ್ರದ್ಧೆಯಿಂದ ಕೇಳುವವರಿಗೂ ಕೂಡ ಮೋಕ್ಷ ಇದೆ ಅನ್ನೋದನ್ನು ಇದರಿಂದ ಅರ್ಥ ಮಾಡಿಕೊಳ್ಳಬೇಕು ಅಂತಾರೆ. ಇದು ಒಂದು ಅರ್ಥ. ಆದರೆ ಇನ್ನೊಂದು ಅರ್ಥವನ್ನು ಹೇಳ್ತಾರೆ. ಯಾಕೆ ಮೋಕ್ಷ ಕೊಟ್ಟ ಅಂದರೆ, ಈ ಗಜೇಂದ್ರ ಸ್ತೋತ್ರ ಮಾಡಿದ ಅಂದರೆ ಅವನು ಭಗವಂತನ ಭಕ್ತ, ಅವನು ಸ್ತೋತ್ರ ಮಾಡಿದ್ದಾನೆ. ನೀವು ಭಗವಂತನ ಪಾದ ಅಲ್ಲ, ಭಗವಂತನ ಭಕ್ತರ ಪಾದವನ್ನು ಗಟ್ಟಿ ಹಿಡಿದ್ರೂ ಕೂಡ ಅವರಿಗೂ ಮೋಕ್ಷ ಕೊಡ್ತೇನೆ ಅಂತಾನಂತೆ ಪರಮಾತ್ಮ. ನೀವು ಭಗವಂತನ ಹತ್ತಿರಕ್ಕೆ ಹೋಗಬೇಕು ಅಂತ ಭಗವಂತನ ಪಾದನೇ ಹಿಡಿಬೇಕು, ಭಗವಂತನ ಪಾದ ಹಿಡಿಬೇಕಷ್ಟೇ, ಹೌದಿಲ್ಲ ಅಂತಲ್ಲ. ಆದರೆ ಅದು ಸಿಕ್ಕಿಲ್ಲ ಅಂದಾಗ ಭಗವದ್ಭಕ್ತರು, ರಾಘವೇಂದ್ರ ಸ್ವಾಮಿಗಳು, ಪ್ರಹ್ಲಾದರಾಜರು, ಮಹಾತ್ಮರಿರ್ತಾರೆ, ಮಧ್ವಾಚಾರ್ಯರು, ವಾದಿರಾಜರೆಲ್ಲ ಇರ್ತಾರೆ. ಅಂಥವ್ರ ಪಾದವನ್ನು ಗಟ್ಟಿ ಹಿಡಿದ್ರೂ ಕೂಡ ಅವರಿಗೂ ಮೋಕ್ಷವನ್ನು ಕೊಡ್ತಾನಂತೆ ಪರಮಾತ್ಮ. ಅದಕ್ಕೆ ಇದೇ ನಿದರ್ಶನ ಅಂತ ಹೇಳುತ್ತಾರೆ. ಹೀಗೆ ಅವರಿಬ್ಬರಿಗೂ ಮೋಕ್ಷ ಕೊಟ್ಟ. ಅಲ್ಲ, ಯಾರಿವರು ಈ ರೀತಿ ಯಾಕೆ ಹೊಡೆದಾಡಿಕೊಂಡ್ರು ಏನು ಅಂತ ಕೇಳಿದರೆ ಅದಕ್ಕೆ ಹೇಳ್ತಾರೆ, ಇವರಿಬ್ಬರು ಕೂಡ ಯಾರು ಅಂತಂದರೆ, ಇವರಿಬ್ಬರು ಕೂಡ ಹಿಂದಿನ ಜನ್ಮದಲ್ಲಿ ಆಗಬೇಕಾದ್ರೆ ಇಬ್ಬರು ಸ್ನೇಹಿತರಾಗಿದ್ದರಂತೆ. ಇಬ್ಬರು ಸ್ನೇಹಿತರು, ಗಂಧರ್ವರಿಬ್ಬರು ಕೂಡ. ಒಬ್ಬನ ಹೆಸರೇನು ಹಾಹಾ ಅಂತ ಹೆಸರಂತೆ, ಇನ್ನೊಬ್ಬನ ಹೆಸರು ಹೂ ಅಂತ ಹೆಸರಂತೆ. ಎಂಥ ವಿಚಿತ್ರವಾದ ಹೆಸರು ಅಂದರೆ, ಇವರು ಗಂಧರ್ವರು ಅಂದರೆ ಹಾಡು ಹೇಳುವವರು. ಬ್ರಹ್ಮದೇವರ ಸಭೆಯಲ್ಲಿ ನೈವೇದ್ಯದ ಕಾಲದಲ್ಲಿ ಹಾಡು ಹೇಳ್ತಾ ಇದ್ರಂತೆ ಅಂಥ ಮಹಾತ್ಮರು. ಅವರು ಹಾಡು ಹೇಳ್ತಾ ಇದ್ದರೆ ಹಾಡನ್ನು ಕೇಳಿದವರೆಲ್ಲರೂ ಕೂಡ ಒಂದು ಸರ್ತಿ ಹಾ ಎಷ್ಟು ಚೆನ್ನಾಗಿದೆಯಲ್ಲ ಅಂತ ಅದನ್ನು ತಲೆ ತೂಗುತ್ತಿದ್ರಂತೆ. ಹಾಹಾ ಹೂ ಅಂತಿದ್ರಂತೆ. ಆದ್ದರಿಂದ ಅವರಿಬ್ಬರಿಗೂ ಕೂಡ ಇವರು ಹಾಡು ಹೇಳಿದರೆ ಹಾಹಾ ಅನ್ನುವಂತೆ ಇರುತ್ತೆ. ಆದ್ದರಿಂದ ಒಬ್ಬನಿಗೆ ಹಾಹಾ, ಇನ್ನೊಬ್ಬನಿಗೆ ಹೂ ಅಂತ ಹೆಸರಿಟ್ಬಿಟ್ಟಿದ್ರು ಅವನಿಗೆ. ಹೀಗೆ ಈ ರೀತಿ ಹೆಸರು ಹಾಹಾ ಹೂ ಅಂತ. ಹಾಹಾ ಹೂಶ್ಚೈವ ಮಾದ್ಯ ಗಂಧರ್ವ ಸ್ತ್ರೀದಿವೌಕಸಾಂ. ಇವರಿಬ್ಬರೂ ಕೂಡ ಸ್ವರ್ಗಲೋಕದಲ್ಲಿ ಬ್ರಹ್ಮದೇವರ ಸಭೆಯಲ್ಲಿ ಎಲ್ಲ ಕಡೆಯಲ್ಲೂ ಹಾಡು ಹೇಳುವಂಥ ಮಹಾತ್ಮರಿವರು ಅಂತ ಹೇಳ್ತಾರೆ. ಅಂಥವರಿಬ್ಬರು ಕೂಡ ಅವರಿಬ್ಬರು ಕೂಡ ಹಿಂದಿನ ಜನ್ಮದಲ್ಲಿ ಸ್ನೇಹಿತರಾಗಿದ್ದರೂ ಕೂಡ ಈ ಜನ್ಮದಲ್ಲಿ ಆಗುವಾಗ ಇಬ್ಬರು ಶತ್ರುಗಳಾದರಂತೆ. ಯಾಕೆ ಶತ್ರುಗಳಾದರು ಈ ಜನ್ಮದಲ್ಲಿ ಅಂತ ಕೇಳಿದರೆ ಅದಕ್ಕೆ ಅವರ ಹಿಂದಿನ ಜನ್ಮದ ಚರಿತ್ರೆಯನ್ನು ನಿರೂಪಣೆ ಮಾಡುತ್ತಾರೆ. ಅದು ಏನು ಅನ್ನೋದನ್ನು ಮತ್ತೆ ನಾಳೆ ದಿವಸ ಸೇರಿದಾಗ ಚಿಂತನೆ ಮಾಡೋಣ ಅಂತ ಹೇಳ್ತಾ ಇಂದಿನ ಉಪನ್ಯಾಸ ಕೃಷ್ಣ ಅರ್ಪಣ.